ನನ್ನ ಲೈಫ್ ಸ್ಟೋರಿ ನೀವು ತಗೊಂಡು ನೋಡಿದರೆ ಎಲ್ಲ ಸ್ಟೇಜಲ್ಲಿ ಕೂಡ ದರ್ ವಾಸ್ ಎ ಫೇಲ್ಯೂರ್. ಫಸ್ಟ್ ಇಟ್ ಸ್ಟಾರ್ಟೆಡ್, ಐ ಲಾಸ್ಟ್ ಮೈ ಪೇರೆಂಟ್ಸ್. ದಟ್ ಇಸ್ ದ ಬಿಗ್ಗೆಸ್ಟ್ ಫೇಲ್ಯೂರ್ ಆಫ್ ಎನಿವನ್ಸ್ ಲೈಫ್. ಅದು ಗೊತ್ತಿಲ್ಲ, ಅದು ಇರುವವರಿಗೆ ಅದರ ಇಂಪಾರ್ಟೆನ್ಸ್ ಗೊತ್ತುಂಟ ಇಲ್ಲ ಅಂತ ಹೇಳಿ. ಗೊತ್ತಿಲ್ಲದ ನನಗೆ ಖಂಡಿತವಾಗಿ ಅದರ ಇಂಪಾರ್ಟೆನ್ಸ್ ಎಂತ ಗೊತ್ತು. ಎವ್ರಿ ಸ್ಟೇಜ್ ಆಫ್ ಮೈ ಲೈಫ್ ದೇರ್ ವಾಸ್ ಎ ಪ್ರಾಬ್ಲಮ್. 2013 ಐ ಲಾಸ್ಟ್ ಮೈ ಸನ್. ಇಮೋಷನಲಿ ಕಂಪ್ಲೀಟ್ಲಿ ಐ ವಾಸ್ ಡಿಸ್ಟರ್ಬ್ಡ್. ಆ್ಯಂಡ್ ಅದೇ ಟೈಮಲ್ಲಿ ನೀವು ಕಂಪನಿ ಫಾರ್ಮ್ ಮಾಡಿದ್ರಿ. ಅದಕ್ಕೆ 6 ತಿಂಗಳು ಮುಂಚೆ ನಾನು ಕಂಪನಿ ಸ್ಟಾರ್ಟ್ ಮಾಡಿದ್ದೇನೆ. ಇಟ್ ವಾಸ್ ಎ ಟರ್ಬುಲೆನ್ಸ್. ಒಂದು ಹೊತ್ತು ಊಟ ಮಾಡಲಿಕ್ಕೆ ಕೂಡ ಕಷ್ಟ. ಆ ರೀತಿಯ ಒಂದು ಕಷ್ಟದ ವಾತಾವರಣದಲ್ಲಿ ಆವತ್ತಿನ ದಿವಸ ನನ್ನ ಎದುರಲ್ಲಿ ಸ್ಕೂಲಿಗೆ ಹೋಗಬೇಕಾ ಕೆಲಸ ಮಾಡಬೇಕಾ ಅಂತ ಹೇಳುವಂಥ 2 ಆಪ್ಷನ್ ಇರುವಾಗ ಕೆಲಸ ಮಾಡ್ತಾ ಯಾಕೆ ಸ್ಕೂಲಿಗೆ ಹೋಗಬಾರ್ದು ಅಂತೇಳಿ ಇದೇ BC ರೋಡ್ ಬಸ್ ಸ್ಟ್ಯಾಂಡಲ್ಲಿ ನಿಂತು ಬೆಳಿಗ್ಗೆ 25 ಪೇಪರ್ನ ತಗೊಂಡು ಒಂದು ಪೇಪರ್ಗೆ 20 ಪೈಸೆ ಸಂಪಾದನೆ ಮಾಡಿ 5 ರೂಪಾಯಿಯ ಅರ್ನಿಂಗ್ ಅವತ್ತಿನ ದಿವಸ. 1 ರೂಪಾಯಲ್ಲಿ ಸ್ಕೂಲಿಗೆ ಹೋಗೋದು, 1 ರೂಪಾಯಿ ಬರೋದಕ್ಕೆ, ಮಧ್ಯಾಹ್ನದ ಊಟಕ್ಕೆ 1.5 ರೂಪಾಯಿ. ಆವತ್ತಿನ ದಿವಸ ನನ್ನ ಸೇವಿಂಗ್ 1.5 ರೂಪಾಯಿ. ಆ 1.5 ರೂಪಾಯಿ 365 ದಿವಸ ಸೇವ್ ಮಾಡಿ ನೆಕ್ಸ್ಟ್ ಇಯರ್ದು ಫೀಸ್ ಕಟ್ತಾ ಇದ್ದಿದ್ದು. ಹೂ ಸೆಡ್ ಇಟ್ಸ್ ನಾಟ್ ಪಾಸಿಬಲ್? ಫಸ್ಟ್ ಟೈಮ್ ದುಬೈಗೆ ಹೋದಾಗ ಎವ್ರಿ ಡೇ ಐ ವಾಸ್ ಕ್ರೈಂಗ್. ನನಗೆ ಇಲ್ಲಿ ಈ ದುಬೈ ಬೇಡ, ನಾನು ರಿಟರ್ನ್ ಊರಿಗೆ ಹೋಗ್ತೇನೆ, ನನಗಿಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. 2 years ಲಿಟ್ರಲಿ ಐ ವಾಸ್ ಕ್ರೈಂಗ್. ಆ ಸ್ಟ್ರಗ್ಲಿಂಗ್ ಪೀರಿಯಡ್ ಫಾಸ್ಟ್ ಆಗಿ ಆಯಿತು. ಅದರ ನಂತರ ಜಾಬ್ 2, ಜಾಬ್ 3, ಜಾಬ್ 4. ಫ್ರಮ್ ಫಸ್ಟ್ ಜಾಬ್ ಟು ಜಾಬ್ 4 ಈ ಒಂದು C ಪೊಸಿಷನ್ಗೆ ಗ್ರೋತ್ ಆಗಬೇಕು ಅಂತ ಹೇಳಿದರೆ ಲಾಟ್ ಆಫ್ ಫೇಲ್ಯೂರ್ಸ್, ಲಾಟ್ ಆಫ್ ಹಿಟ್. ಅದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡು ಈಗೇನು ಬಿಸ್ನೆಸ್ ಜರ್ನಿಗೆ ಹೋಗಬೇಕು ಅಂತ ಹೇಳಿದರೆ ಫಸ್ಟ್ 3 years ನನ್ನ ಬಿಸ್ನೆಸ್ ಜರ್ನಿಯಲ್ಲಿ ಫಸ್ಟ್ 7 years ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್. PUCಯಲ್ಲಿರುವಾಗ ನಾನು SVS ಅಲ್ಲಿ ಕಾಲೇಜಿಗೆ ಹೋಗುವಾಗ ನನ್ನ ಕಾಲೇಜಲ್ಲಿ ನಾನು ಹೇಗೆ ಫೇಮಸ್ ಆಗಿದೆ ಗೊತ್ತಾ? ಬಸ್ ಕಂಡಕ್ಟರ್ ನಮ್ಮ ಕಾಲೇಜಲ್ಲಿ ಕಲಿತಾ ಇದ್ದಾನೆ ಅಂತೇಳಿ. ಐ ಯೂಸ್ ಟು ಬಿ ಎ ಬಸ್ ಕಂಡಕ್ಟರ್ ಆನ್ ಸಾಟರ್ಡೆ ಆಫ್ಟರ್ನೂನ್ ಆ್ಯಂಡ್ ಸಂಡೇ. ನನ್ನ ಟೀಚರ್ಸ್ಗೆ, ನನ್ನ ಲೆಕ್ಚರರ್ಸ್ಗೆ, ನನ್ನ ಕ್ಲಾಸ್ಮೇಟ್ಸಿಗೆ ನಾನು ಟಿಕೆಟ್ ಕೊಡ್ತಾ ಇದ್ದೆ ಬಸ್ಸಲ್ಲಿ. ಅವ್ರು ನಿಮಗೆ ಮಕ್ಕಳು ಮಾಡ್ತಿದ್ರು. ಖಂಡಿತವಾಗಿಯೂ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿ ಇದು. ವಾರದ ಹಿಂದೆ ನಮ್ಮದೇ ಪತ್ರಿಕೆ ಮತ್ತು ವೆಬ್ಸೈಟ್ನಲ್ಲಿ ಒಂದು ಸುದ್ದಿ ಬಂದಿತ್ತು. ಆಂಧ್ರ ಪ್ರದೇಶದಲ್ಲಿ ಫ್ಲೋರ್ ಮಾಸ್ಟರ್ಸ್ನ ಮೊದಲ ವಿದೇಶಿ ಉತ್ಪಾದನಾ ಘಟಕ HMH ಗ್ರೂಪ್ನಿಂದ 100 ಕೋಟಿ ರೂಪಾಯಿ ಹೂಡಿಕೆ ಅಂತ ಒಂದು ಸುದ್ದಿ ಬಂದಿತ್ತು. ಅದರಲ್ಲಿ ಆ ಕಂಪನಿಯ ಮುಖ್ಯಸ್ಥರು ಚಂದ್ರಬಾಬು ನಾಯ್ಡು ಅವ್ರ ಜೊತೆಗೆ ನಿಂತಂಥ ಒಂದು ಫೋಟೋಗ್ರಾಫ್. ಆಮೇಲೆ ಸುದ್ದಿಯನ್ನು ನೋಡ್ತಾ ಹೋದ ಹಾಗೆ ಯಾರಪ್ಪ ಇವರು, ಮಂಗಳೂರಿನವರು, ಇಂಥ ಒಬ್ಬ ಉದ್ಯಮಿ. ನಮ್ಗೆ ಸಾಮಾನ್ಯವಾಗಿ ನಾವು ಮಾಧ್ಯಮದಲ್ಲಿರೋರಿಗೆ ಒಂದಷ್ಟು ಸ್ವಲ್ಪ ಆದರೂ ಗೊತ್ತಿರುತ್ತೆ ಉದ್ಯಮಿಗಳು ಎಲ್ಲಿರ್ತಾರೆ, ಹೇಗೆ, ಏನು ಅಂತ. ಬಟ್ ನಾವು ಹೆಸರೇ ಕೇಳದಂಥ ಒಬ್ಬ ಉದ್ಯಮಿ ಸಡನ್ನಾಗಿ ಒಂದು ಪಾಪಪ್ ಆಗಿದಾರಲ್ಲ, ಇವರು ಯಾರು ಅಂತ ಇವ್ರ ಬಗ್ಗೆ ಒಂದಷ್ಟು ನಾವು ಡೀಟೇಲಾಗಿ ನೋಡೋದಕ್ಕೆ ಹೋದಾಗ ಆಶ್ಚರ್ಯ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಮೂಲದವರು ಬಹಳ ವರ್ಷಗಳ ಹಿಂದೆ UAEಗೆ ಹೋಗಿ ಅಲ್ಲಿಂದ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಈಗ ಭಾರತಕ್ಕೆ ಬರ್ತಾಯಿದ್ದಾರೆ. ಸಾಮಾನ್ಯವಾಗಿ ಅದು ಸ್ವಲ್ಪ ಉಲ್ಟಾ ಆಗುತ್ತೆ. ಬನ್ನಿ ಬಹಳ ಡೀಟೇಲಾಗಿ ನಾವು ಇವರ ಸಾಧನೆಯ ಬಗ್ಗೆ ಮಾತನಾಡಬೇಕು, ಬದುಕಿನ ಬಗ್ಗೆ ಮಾತನಾಡೋಣ. ಹನೀಫ್ ಅವರು. ಸರ್ ನಮಸ್ಕಾರ. ಥ್ಯಾಂಕ್ ಯು ಅವಿನಾಶ್. ನಮಸ್ಕಾರ. ವೆಲ್ಕಮ್ ಟು ವಾರ್ತಾ ಭಾರತಿ. ಥ್ಯಾಂಕ್ ಯು. So nice to see you, sir, and glad to meet you. Same here. Pleasure is all mine. ಸರ್, ಏನದು ನೀವೇನು, ಯಾರು ನೀವು, ಎಲ್ಲಿ ಸುಮ್ಮನೆ ಎಲ್ಲೋ ಇರಲಿಲ್ಲ, ಸಡನ್ನಾಗಿ ಬಂದ್ರಲ್ಲ 100 crores ತಗೊಂಡು ನೀವು ಇಂಡಿಯಾಕ್ಕೆ? ಇಲ್ಲ ಸರ್, ಆಲ್ರೆಡಿ ಬಿಸ್ನೆಸ್ಸಲ್ಲಿ ಇದ್ದೆವು. ಗೊತ್ತಿರೋರಿಗೆ ಗೊತ್ತಿತ್ತು. ಯಾವಾಗಲೂ ನಾವೊಂದು ಲೈಮ್ ಲೈಟಲ್ಲಿ ಇರಲಿಲ್ಲ. ಸೊ ವಿ ಆರ್ ವರ್ಕಿಂಗ್ ಹಾರ್ಡ್, ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಸಮಥಿಂಗ್. ಆಲ್ ಆಫ್ ಸಡನ್ ಒನ್ ಫೈನ್ ಡೇ ಲೈಕ್ ಎ ಚೈನೀಸ್ ಬ್ಯಾಂಬೂ ಟ್ರೀ ಅದೊಂದು ಈಗ ವಿಸಿಬಿಲಿಟಿ ಆಗಿದೆ ಅಷ್ಟೇ. ಇಲ್ಲ ಅದು ಮಜಾ. ನನ್ನ ತಮ್ಮ ಒಬ್ಬ ಫಾರಿನ್ UAEನಲ್ಲಿದ್ದಾನೆ. ಅವನು ಹೇಗಂತ ಹೇಳಿದರೆ, ಸಡನ್ನಾಗಿ ನಾವೆಲ್ಲ ಕೆಲಸ ಮಾಡೋ ಸಡನ್ನಾಗಿ ಬೆಲ್ಲಾಗುತ್ತೆ, ಬಾಗಿಲು ಓಪನ್ ಮಾಡಿದರೆ ಇವನು ಅಂದರೆ ಅವ್ನು ಹೇಳಿಯೇ ಇರೋದಿಲ್ಲ, ಸೀದಾ ಬಂದ್ಬಿಟ್ಟಿರೋದು. ನನಗೆ ನಿಮ್ಮ ವಿಷಯ ಅವನೊಟ್ಟಿಗೆ ಕನೆಕ್ಷನ್ ಆಯಿತು, ನನ್ನ ತಮ್ಮನೊಟ್ಟಿಗೆ ಕನೆಕ್ಷನ್ ಆಯಿತು. ಎನಿವೇ ಸರ್, ಫಸ್ಟ್ ಆಫ್ ಆಲ್ ಕಾಂಗ್ರ್ಯಾಚುಲೇಷನ್ಸ್. ಎಂಥ ದೊಡ್ಡ ಒಂದು ಸಾಧನೆ ಇದು ನಿಮ್ಮದು. ನಮ್ಮ ದೇಶಕ್ಕೆ ನೀವು ಬಂದಿದ್ದೀರಾ. ಅಲ್ಲ, ಆಂಧ್ರದಲ್ಲಿ ಮಾಡಿದಿರಿ ಖುಷಿನೇ, ಅದು ನಮ್ಮದೇ ಬಿಡಿ. ಆದರೂ ಕರ್ನಾಟಕದಲ್ಲಿ ಮಾಡ್ಬೋದಿತ್ತು ಏನೋ ಅಂತ ನಮ್ಮದೊಂದು ಸ್ವಾರ್ಥ. ಖಂಡಿತ ಮಾಡೋಣ ಸರ್ ಫ್ಯೂಚರಲ್ಲಿ. ಅಂದರೆ ಇದೊಂದು ಫೈನಲ್ ಪ್ರಾಜೆಕ್ಟ್ ಅಲ್ಲ, ಖಂಡಿತವಾಗಿಯೂ ಪ್ರತಿಯೊಂದು ರಾಜ್ಯದಲ್ಲೂ ಮಾಡೋಣ. ಇದನ್ನು ಖಂಡಿತವಾಗಿಯೂ ಎಲ್ಲ ಕಡೆ ಸ್ಪ್ರೆಡ್ ಮಾಡುವಂಥ
ಒಂದು ಅವಕಾಶಕ್ಕೆ ನಾವು ವೆಯ್ಟ್ ಮಾಡೋಣ. ವೆರಿ ಗುಡ್ ಸರ್. ಜಸ್ಟ್ ಒಂದು ಎಂಟ್ರಿ ಸಿಕ್ಕಿದೆ. ಸೊ ಫಾರ್ ವೇರಿಯಸ್ ರೀಸನ್ ನಮಗೆ ಆಂಧ್ರ ಪ್ರದೇಶ್ ಚೂಸ್ ಮಾಡಬೇಕಾಗಿ ಬಂತು. ಒಂದು ಸಿಚುವೇಶನ್ ಅದಕ್ಕೆ ಪೂರಕವಾಗಿ ಬಂತು. ಬಟ್ ಇಟ್ಸ್ ನಾಟ್ ಎ ಫೈನಲ್, ಡೆಫಿನೆಟ್ಲಿ ಇಟ್ಸ್ ಜಸ್ಟ್ ಎ ಸ್ಟಾರ್ಟ್. ವೆರಿ ಗುಡ್, ವೆರಿ ನೈಸ್ ಸರ್. ಆಗಲಿ ಸರ್, ನೀವು ಬಂಟ್ವಾಳ ಮೂಲದವರು ಅಂತ ಗೊತ್ತಾಯಿತು. ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ನೋಡೋಣ. ಯಾರು ನೀವು, ಹೇಗೆ ಓದಿದ್ದು, ಎಲ್ಲಿ, ಏನು ಇತ್ಯಾದಿ. ನಾನು ಹುಟ್ಟಿದ್ದು ಹಾಸನ ಡಿಸ್ಟಿಕಲ್ಲಿ ಆಲೂರು ತಾಲೂಕು ಹರಿಹಳ್ಳಿ ಅಂತ ಹೇಳುವಂಥ ಒಂದು ಗ್ರಾಮ. ನನ್ನ ಪ್ರೈಮರಿ ಎಜುಕೇಷನ್ ಎಲ್ಲ ಮುಗಿಸಿದ್ದು ಅಲ್ಲಿ. ನನ್ನ ಗ್ರ್ಯಾಂಡ್ ಫಾದರ್ ಸೈಯದ್ ಅಲಿ ಅಂತ ಹೇಳಿ, ಸೈಯದ್ ಅಲಿ ಬ್ಯಾರಿ. ಸೊ ಅಗ್ರಿಕಲ್ಚರಿಸ್ಟ್ ಬೈ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನನ್ನ ಎಲ್ಲ ಪ್ರೈಮರಿ ಎಜುಕೇಷನನ್ನು ನನ್ನಲ್ಲಿ ಕೆಂಚಾಂಬ ಕಾನ್ವೆಂಟ್ ಅಂತ ಹೇಳುವಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ನನ್ನ ಪ್ರೈಮರಿ ಎಜುಕೇಷನ್ ಮುಗಿಸಿ ಅದರ ನಂತರ ಹೈಸ್ಕೂಲಿಗೆ ನಾನು ಬಂಟ್ವಾಳಕ್ಕೆ ಬಂದಿದ್ದು. SVS ಅಲ್ಲಿ ನನ್ನ SVS ಪ್ರೌಢಶಾಲೆಯಲ್ಲಿ ನನ್ನ ಹೈಸ್ಕೂಲ್ ಆಯಿತು. ಅದರ ನಂತರ ಕಾಲೇಜ್ SVS ಅಲ್ಲಿ PUC. ಅದರ ನಂತರ ಮ್ಯಾಂಗ್ಳೂರಿಗೆ CLHRD ಕಾಲೇಜ್ ಫಾರ್ ಲೀಡರ್ಶಿಪ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಲ್ಲಿ BHRD ಅಂತ ಹೇಳುವಂಥ ಪದವಿಯನ್ನು ಪಡೆದು ಅದರ ನಂತರ 2003 ನಾನು ದುಬೈಗೆ ಹೋದೆ. ಓಕೆ, BHRD ಈಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಬ್ಯಾಚಲರ್ಸ್ ಆಫ್ ಹ್ಯೂಮನ್ ರಿಸೋರ್ಸ್. ನೀವು HR ಹಾಗಾದರೆ. ಹೌದು. ಓಕೆ, ಆಮೇಲೆ ದುಬೈಗೆ ಸಾಮಾನ್ಯವಾಗಿ ಆ ಕಾಲದಲ್ಲಿ ದುಬೈಗೆ ಹೋಗೋದು ಕಾಮನ್ ಆಗಿತ್ತು ಸರ್. ನೀವು ಅಲ್ಲಿಗೆ ಈಗ ಬಿಡಿ ಹೇಗೆ ಬೇಕಿದ್ರೂ ಹೋಗ್ಬೋದು, ಬಟ್ ನೀವು ಆ ಕಾಲದಲ್ಲಿ ದುಬೈ ಹೋಗೋದಕ್ಕೆ ಕೈ ಹಿಡಿದವ್ರು ಯಾರು? ನನಗೆ ಇಟ್ ವಾಸ್ ಐ ಗಾಟ್ ಎ ಕಾಲ್. ಇಟ್ ವಾಸ್ ಸೆಲೆಕ್ಟೆಡ್. ಐ ವಾಸ್ ಸೆಲೆಕ್ಟೆಡ್ ಫ್ರಮ್ ಹಿಯರ್. ನನಗೆ ಕಾಲ್ ಬಂದಾಗ ಇಂಥ ಒಂದು ಜಾಬ್ ಆಪರ್ಚುನಿಟಿ ಇದೆ ಅಂತ ಹೇಳಿ ನಾನು ಇಲ್ಲಿಂದ ಎಂಪ್ಲಾಯ್ಮೆಂಟ್ ವೀಸದಲ್ಲಿಯೇ ಹೋಗಬೇಕಾಗಿ ಬಂತು. ಖಂಡಿತವಾಗಿ ಅಲ್ಲಿ ವಿಸಿಟ್ ವೀಸದಲ್ಲಿ ಹೋಗಿ ಜಾಬ್ ಹುಡುಕಲಿಲ್ಲ. ಓಕೆ, ಆಗಲಿ. 23 ವರ್ಷದಲ್ಲಿ ದೊಡ್ಡ ಉದ್ಯಮಿಯಾಗಿ ನೀವು ಬೆಳೆದು ನಿಂತಿದ್ದೀರಾ. ನಿಮ್ಮ ವಯಸ್ಸು ಕೇಳಿದಾಗಲೂ ನನಗೆ ಬಹಳ ಆಶ್ಚರ್ಯ ಆಯಿತು. ಸರ್, ಈ ಥರ ಉದ್ಯಮಿ ಆಗಬೇಕು ಅಂತಂದರೆ ಒಂದು ಬ್ಯಾಕ್ಗ್ರೌಂಡ್ ಇದ್ದರೆ, ಸಾಮಾನ್ಯ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಒಂದು ಚೂರಾದರೂ ಬ್ಯಾಕ್ಗ್ರೌಂಡ್ ಇರುತ್ತೇನೋ. ಈಗಂತೂ ತುಂಬ ಜನ ಇದ್ದಾರೆ ಬಿಡಿ, ಸ್ವಂತ ಬಲದಿಂದ, ಸ್ವಂತ ಶಕ್ತಿಯಿಂದ ಬಂದವರು ತುಂಬ ಜನ ಇದ್ದಾರೆ. ನಿಮ್ಮ ಬಲ ಏನು? ಬ್ಯಾಕ್ಗ್ರೌಂಡ್ ಇತ್ತಾ? ಬ್ಯಾಕ್ಗ್ರೌಂಡ್ ಅಂತ ಹೇಳಬೇಕು ಅಂತ ಹೇಳಿದರೆ ಸರ್, ಇನ್ನೊಂದು ಸ್ವಲ್ಪ ಪರ್ಸ್ನಲ್ ಆಗಿ ಪುಟವನ್ನು ತರಿಬೇಕು ಅಂತ ಹೇಳಿದರೆ, ಐ ಲಾಸ್ಟ್ ಮೈ ಬೋತ್ ಪೇರೆಂಟ್ಸ್ ಎಟ್ ದ ಏಜ್ ಆಫ್ 6. ಬೈ 6 ಬೋತ್ ಫಾದರ್ ಆ್ಯಂಡ್ ಮದರ್ ಐ ಲಾಸ್ಟ್. ನನಗೆ ಯಾವ ಸಿಬ್ಲಿಂಗ್ ಇರಲಿಲ್ಲ. ನನ್ನ ಗ್ರ್ಯಾಂಡ್ ಫಾದರ್, ನನ್ನ ಅಜ್ಜ, ಹಿ ವಾಸ್ ಎ ಬ್ಯಾಕ್ ಬೋನ್. ಹಿ ವಾಸ್ ಮೈ ಫಸ್ಟ್ ಟೀಚರ್. ಹಿಸ್ ನೇಮ್ ಇಸ್ ಸೈಯದ್ ಅಲಿ ಬ್ಯಾರಿ. ತಂದೆಯ ತಂದೆ, ನನ್ನ ತಾಯಿಯ ತಂದೆ, ನನ್ನ ಮೊದಲ ಗುರು, ನನ್ನ ಮೊದಲ ರೋಲ್ ಮಾಡೆಲ್. ನನ್ನ ಚಿಕ್ಕಂದಿನಲ್ಲಿ ನನ್ನ ಪರ್ಸನಾಲಿಟಿಯನ್ನು ಒಂದು ಬಿಲ್ಡ್ ಮಾಡಿದರು. ನನ್ನೊಂದು ವ್ಯಕ್ತಿತ್ವ ಅಂತ ಹೇಳುವಂಥದ್ದು ಒಂದು ಬಿಲ್ಡ್ ಆದ್ದೆ ಅವರ ಒಂದು ಮಾರ್ಗದರ್ಶನದಲ್ಲಿ. ಸೊ ಮನೆಯ ವಾತಾವರಣ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ ವಿ ವರ್ ಫ್ರಮ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನ್ನ ಅಜ್ಜ ಅಗ್ರಿಕಲ್ಚರಿಸ್ಟ್. ಮನೆಯ ಸುತ್ತಮುತ್ತ ಎಲ್ಲ ಅಕ್ಕಿ ಅಥವಾ ಬಾಳೆಹಣ್ಣು ಅಥವಾ ಗೆಣಸು ಈ ರೀತಿಯ ಅಥವಾ ಮೆಣಸಿನಕಾಯಿ ಬೆಳೀತಾ ಇದ್ವಿ. ಸೊ ಇದರ ಮಧ್ಯದಲ್ಲಿ ಬೆಳ್ಕೊಂಡು ಬಂದವನು, ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದವನು. ಚಿಕ್ಕನ್ನಲ್ಲಿಯೇ ಕಂಡಿದ್ದು ಅನುಭವಿಸಿದೆಲ್ಲ ಒಂದು ಪ್ರೀತಿ, ವಾತ್ಸಲ್ಯ, ಕುಟುಂಬ. ನನ್ನ ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಮೈ ಫ್ಯಾಮಿಲಿ. ತುಂಬ ಒಂದು ಒಳ್ಳೆ ಒಂದು ವಾತಾವರಣವನ್ನು ನನಗೆ ಕಲ್ಪಿಸಿದರು. ಆ ಒಂದು ವಾತಾವರಣ ಅಂತ ಹೇಳುವಂಥದ್ದು ಒಂದು ಹಣ ಅಥವಾ ಬ್ಯಾಕ್ಗ್ರೌಂಡ್ನಲ್ಲಿ ಕ್ರಿಯೇಟ್ ಮಾಡುವಂಥದ್ದಲ್ಲ. ಅದು ಇಟ್ ವಾಸ್ ಆಲ್ ಅಬೌಟ್ ಏನು ಹೇಳ್ತೀರಿ, ಆ ಒಂದು ನಿಜವಾದ ಒಂದು ಪ್ರೀತಿ, ನಿಜವಾದ ಒಂದು ರೆಸ್ಪೆಕ್ಟ್, ಒಂದು ಪ್ರಿನ್ಸಿಪಲ್ಸ್ ಅಂತ ಏನಿದೆ, ಆ ಒಂದು ಮೌಲ್ಯಗಳು, ಅದೆಲ್ಲ ಸೇರಿದಂತಹ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಲ್ಲಿ ನಾನು ಬೆಳೆದಿದ್ದು. ಸೂಪರ್. ಓಕೆ, ಅದರ ನಂತರ 7th ಸ್ಟ್ಯಾಂಡರ್ಡ್ ಆಯಿತು. 8th ಸ್ಟ್ಯಾಂಡರ್ಡಿಗೆ ನಾವು ಬಂಟ್ವಾಳಕ್ಕೆ ಬಂದೆವು. BC ರೋಡಲ್ಲಿ ನಾವು ಮೂವ್ ಆದೆವು. ಒರಿಜಿನಲಿ ನನ್ನ ಗ್ರ್ಯಾಂಡ್ ಫಾದರ್ ಹೀ ಕಮ್ಸ್ ಫ್ರಮ್ ಕೇರಳ, ಫ್ರಮ್ ಮಲಪ್ಪುರಂ. ನನ್ನ ಗ್ರ್ಯಾಂಡ್ ಮದರ್ ಅವರು ಕುಪ್ಪೆಪದವು, ಮುಲ್ಲರಪಟ್ಟಣ, ಈ ಒಂದು ರೀಜನ್ ಅವರು. ಸೊ ಮಂಗಳೂರಿನ ಬ್ಯಾಕ್ಗ್ರೌಂಡ್ ಆಲ್ರೆಡಿ ಇತ್ತು, ಆಲ್ರೆಡಿ ಆನ್ಸಿಸ್ಟರ್ಸ್ ದೇ ಆರ್ ಫ್ರಮ್ ಹಿಯರ್. ಹಾಗಾಗಿ ಒಂದು ಎರಡು ಮಿಕ್ಸ್ ಆಗಿ ಅದರ ಒಂದು ವಾತಾವರಣದಲ್ಲಿ ಬೆಳೆದು ಅದರ ನಂತರ BC ರೋಡಿಗೆ ಬಂದೆವು. BC ರೋಡಲ್ಲಿ ಬಂದು ನನ್ನ ಹೈಸ್ಕೂಲ್ ಜರ್ನಿ SVS ಅಲ್ಲಿ ಸ್ಟಾರ್ಟ್ ಆಯಿತು. ಫ್ಯಾಂಟಾಸ್ಟಿಕ್. ಅಷ್ಟೆಲ್ಲ ಓದ್ಕೊಂಡು
ನಿಮ್ಗೊಂದು ದುಬೈಯಿಂದ ಕಾಲ್ ಬರುತ್ತೆ. 2003ನೇ ಇಸ್ವಿನಲ್ಲಿ ನೀವು ದುಬೈಗೆ ಹೋಗ್ತೀರಿ, ಅಲ್ಲೊಂದು ಕೆಲಸಕ್ಕೆ ಸೇರ್ತೀರಿ, ಆಮೇಲೆ ಕೆಲಸ ಮಾಡ್ತೀರಿ. ಎಷ್ಟು ವರ್ಷ, ಎಷ್ಟು ಕಂಪನಿಯಲ್ಲಿ ಕೆಲಸ ಮಾಡಿದ್ರಿ? ಒಬ್ಬರಿದ್ರು ಸರ್ 5 ವರ್ಷದಲ್ಲಿ 12 ಕಂಪನಿ ಚೇಂಜ್ ಮಾಡಿದವರು ಒಬ್ಬರಿದ್ರು ಉಡುಪಿಯಲ್ಲಿ, ನಮ್ಮೊಬ್ಬರು ಸ್ನೇಹಿತರವರು. ಇಲ್ಲ, ಅದು ತುಂಬ ಆತ್ಮೀಯತೆ ಇದೆ, ಹಾಗಾಗಿ ಹೇಳಿದೆ. ಹೇಳಿ ಸರ್. ನಾನು ಟೋಟಲ್ ಆಗಿ ಕೆಲಸ ಮಾಡಿದ್ದು ಸರ್ 7 ವರ್ಷ. 7 years I worked for 3 companies. ಓಕೆ. Yeah, precisely I worked for 4 companies. Actually ಒಂದು ಟೆಂಪ್ರರಿ, ಒಂದು ಶಾರ್ಟ್ ಟೈಮ್ ಕೂಡ ಕೆಲಸ ಮಾಡಿದೆ. 4 years 9 years 9 years ಅಲ್ಲಿ 4 ಕಂಪನೀಸ್ಗೆ ಕೆಲಸ ಮಾಡಿದ್ದು. 9 years ಅಲ್ಲ, 7 years. 7 years ಅಲ್ಲಿ 4 ಕಂಪನೀಸ್ಗೆ ಕೆಲಸ ಮಾಡಿದೆ. ನನ್ನ ಫಸ್ಟ್ ಸ್ಯಾಲ್ರಿ ಮತ್ತು ಲಾಸ್ಟ್ ಸ್ಯಾಲ್ರಿ, ಫಸ್ಟ್ ಪೊಸಿಷನಿಂದ ಸ್ಟಾರ್ಟ್ ಮಾಡ್ತೇನೆ. ನಾನೊಂದು ಅಡ್ಮಿನ್ ಅಸಿಸ್ಟೆಂಟ್ ಆಗಿ ನನ್ನ ಫಸ್ಟ್ ಜಾಬಿಗೆ ನಾನು ಎನ್ರೋಲ್ ಆದ್ದು. ಮೈ ಲಾಸ್ಟ್ ಜಾಬ್ ಐ ವಾಸ್ ಅ ಚೀಫ್ ಆಪರೇಟಿಂಗ್ ಆಫೀಸರ್, CEO. ಓಕೆ. ಸೊ ಐ ಕೇಮ್ ಆಸ್ ಎ C position with multiples of 22 times of my salary. So that was my growth. ಅದ್ರ ನಂತರ ನನಗೆ ರಿಯಲೈಸ್ ಆದ್ದು, ಆಲ್ವೇಸ್ ಆ್ಯಕ್ಚುಲಿ ನನ್ನ ಗ್ರ್ಯಾಜುಯೇಷನ್ದು ಸೆಂಡ್ ಆಫ್ ಪಾರ್ಟಿಯಲ್ಲಿ ನಾನು ಹೇಳಿದ್ದೆ, ಐ ವಿಲ್ ಬಿ ವರ್ಕಿಂಗ್ ಫಾರ್ ಫ್ಯೂ ಇಯರ್ಸ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಐ ವಿಲ್ ಸ್ಟಾರ್ಟ್ ದಿ ಬಿಸ್ನೆಸ್. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥದ್ದು ಅದೊಂದು ಇನ್ಸ್ಟಿಂಕ್ಟ್ ಆಗಿ ಇತ್ತು ನನ್ನೊಟ್ಟಿಗೆ. ಸೊ ದಟ್ ವಾಸ್ ದೇರ್ ಫ್ರಮ್ ಲಾಂಗ್ ಟೈಮ್. ಸೊ ಬಿಫೋರ್ ಇವನ್ ಐ ಗಾಟ್ ಇನ್ ಟು ಕಾರ್ಪೊರೇಟ್ ವರ್ಲ್ಡ್, ಅದೊಂದು ಭಾರಿ ಒಂದು ಸ್ಟ್ರಾಂಗ್ ಆಗಿತ್ತು. ಸೊ ಅದರಲ್ಲಿ ನನ್ನ ಅದೇ ಒಂದು ಫೋಕಸ್ಸಲ್ಲಿ ಮುಂದೆ ಹೋದೆ. ಅದು ನನಗೆ ಜಂಪ್ ಆಗಲಿಕ್ಕೆ ನನಗೆ ಅದು ಪ್ರೇರೇಪಿಸಿ. ಓಕೆ. ಸೊ ಇದೊಂಥರ ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದಾ? ಎಷ್ಟು ವರ್ಷಗಳ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರ, ಅದನ್ನು ನೀವು ನಂಬ್ತೀರಾ? ಖಂಡಿತವಾಗಿಯೂ ಐ ಆಮ್ ದ ಸ್ಟ್ರಾಂಗ್ ಬಿಲೀವರ್ ಆಫ್ ಮ್ಯಾನಿಫೆಸ್ಟೇಷನ್. ಏನು ಅಂತೇಳಿದರೆ, ನಮಗೆ ಫಸ್ಟ್ ಏನು ಬೇಕು ಅಂತ ಹೇಳುವಂಥದ್ದು ನಮಗೆ ಒಂದು ಇಮ್ಯಾಜಿನೇಷನ್ ಬೇಕು. ಸೊ ಯಾರು ಕೂಡ ಇಮ್ಯಾಜಿನ್ ಮಾಡ್ದಲೇ ಅಕಂಪ್ಲಿಷ್ ಮಾಡಿದ್ದಿಲ್ಲ. ಆದರೆ ನೀವು ಇಮ್ಯಾಜಿನ್ ಮಾಡಿದರೆ ಅಕಂಪ್ಲಿಷ್ ಮಾಡುವ ಎಲ್ಲ ಚಾನ್ಸಸ್ ಕೂಡ ಇದೆ. ಓಕೆ. ಸೊ ನೀವು ಇಮ್ಯಾಜಿನ್ ಮಾಡಿದ್ದು ಎಲ್ಲ ಅಕಂಪ್ಲಿಷ್ ಆಗಬೇಕು ಅಂತಿಲ್ಲ. ನೀವು ಇಮ್ಯಾಜಿನ್ ಮಾಡದಿದ್ದರೆ ಖಂಡಿತವಾಗಿಯೂ ಅಕಂಪ್ಲಿಷ್ ಮಾಡುವ ಚಾನ್ಸ್ ಕಡಿಮೆ ಅಂತ ನಾನು ನಂಬಿದ್ದೇನೆ. ಓಕೆ. ಸೊ ಹೊಸ ಒಂದು ಬಿಸ್ನೆಸ್ಸಿಗೆ ಬರ್ತೀರಾ. ಸಾಮಾನ್ಯವಾಗಿ ಸರ್, ಒಂದು ಕಂಪನಿಯ CEO ಆದಾಗ ಒಂದಿರ್ತದೆ, ಈ ಲೆವೆಲ್ ತನಕ ನಾನು ಬಂದಿದ್ದೇನೆ, ಇನ್ನು ಮುಂದೆ ಮೇಲೆ ಏನು ಇರುವುದಿಲ್ಲ, MD ಇರ್ಬೋದು ಅಲ್ವಾ ಸರ್? ಚೇರ್ಮನ್. ಆದರೂ ಒಂದು ಕಂಪನಿಯ CEO ಅಂತ ಹೇಳೋದಕ್ಕೂ ಒಂದು ಗತ್ತಿದೆ ಸರ್. ಇಲ್ಲೇ ಇರ್ಬೋದು, ಆರಾಮಾಗಿರ್ಬೋದು, ತಿಂಗಳಿಗೆ ಸಂಬಳ ತೊಗೊಳ್ಬೋದು, ಎಲ್ಲ ಬೆನಿಫಿಟ್ಸ್ ತೊಗೊಳ್ಬೋದು ಕಂಪನಿಯಿಂದ ಅಂತ ಒಂದು ಇರುತ್ತೆ ಅಲ್ವಾ ಸರ್? ಖಂಡಿತ. ಆದರೆ ಅದನ್ನು ಬಿಟ್ಟು ಒಂದು ಹೊರಗೆ ಬರೋದಕ್ಕೊಂದು ಗಟ್ಸ್ಬೇಕಲ್ಲ. ನನ್ನೊಟ್ಟಿಗಿದ್ದಿದ್ದು ಒಂದೇ, ನನ್ನೊಟ್ಟಿಗಿದ್ದಿದ್ದು ಒಂದು ನನ್ನ ಯೋಚನೆ ಅಂತ ಹೇಳುವಂಥದ್ದು ಯಾವಾಗಲೂ ಪ್ರೊಆಕ್ಟಿವ್ ಆಗಿತ್ತು. ಎರಡನೇದು ಧೈರ್ಯ. ನನ್ನೊಟ್ಟಿಗೆ ಯಾವತ್ತೂ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ಯೋಚನೆ ಇರಲಿಲ್ಲ. ಯಾವಾಗಲೂ ಒದ್ದಾಟ ಇತ್ತು. ಯೋಚನೆ ಅಂತ ಹೇಳಿದರೆ ನಮ್ಮೊಳಗೆ ಅದು ಏನು ಮಾಡಬೇಕು ಅಂತ ಇದೆಯೋ ಅಥವಾ ಎಲ್ಲಿ ಈಗ ಇದ್ದೇವೋ, ಇರುವಲ್ಲಿಂದ ಎಲ್ಲಿಗೆ ತಲುಪಬೇಕು ಅಂತ ಹೇಳುವಂಥ ಒಂದು ದಾರಿ ಇದೆ ಅಲ್ಲ, ಅದರ ಮಧ್ಯದಲ್ಲಿ ತುಂಬ ಒದ್ದಾಟ ಇರ್ತದೆ. ಖಂಡಿತ. ಇಟ್ ಈಸ್ ಅ ವಾರ್. ಇಟ್ಸ್ ಆ್ಯಕ್ಚುಲಿ ಮೋಸ್ಟ್ ಆಫ್ ದಿ ಅಚೀವರ್ಸ್ ದೇ ಹ್ಯಾವ್ ಗಾನ್ ಥ್ರೂ ದಿ ವಾರ್ ಫೀಲ್ಡ್. ಹೌ ಎನಿ ನಮ್ಮ ಸೈನಿಕರು ಯಾವ ರೀತಿ ಫೈಟ್ ಮಾಡ್ತಾರೋ ಹಾಗೆ ನಮ್ಮ ಒಳಗಡೆ ನಾವು ಫೈಟ್ ಮಾಡಿಯೇ ಆ ಫೈಟಲ್ಲಿ ವಿಜಯಾಗಿ ಮತ್ತೆ ನಾವು ಹೊರಗೆ ಬರುವಂಥದ್ದು ಅಲ್ಲ. ಇಟ್ ಈಸ್ ನಾಟ್ ದ್ಯಾಟ್ ಅಚೀವ್ಮೆಂಟ್ ಯು ಆರ್ ಏಬಲ್ ಟು ಸಿ ಓವರ್ ನೈಟ್ ಅಲ್ವಾ. ಹಾಗೆ ಈ ಒಂದು ಬಿಸ್ನೆಸ್ ಮಾಡಬೇಕಂತ ಹೇಳುವಂಥದ್ದು ನನಗೆ ಒಂದೇ ಗೊತ್ತಾದ್ದೇನು ಅಂತ ಹೇಳಿದರೆ, ತುಂಬ ಅರ್ಲಿ ಸ್ಟೇಜ್ ಆಫ್ ಮೈ ಕೆರಿಯರ್, ಏನಾದರೂ ಒಂದು ಲೈಫಲ್ಲಿ ಒಂದು ದೊಡ್ಡ ಲೆವೆಲಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದರೆ, ಯು ಗ್ರೋ ಫಿನಾನ್ಷಿಯಲಿ, ಯು ಕ್ರಿಯೇಟ್ ಸಮಥಿಂಗ್ where you empower people, you bring entire community, entire society, entire humankind, what you can do. ಏನು ಮಾಡಿದರೆ ನಮಗೆ ಆ ರೀತಿ ಒಂದು ಲೆವೆಲ್ಗೆ ತಲುಪಲಿಕ್ಕೆ ಸಾಧ್ಯ, ವೇರ್ ಯು ಕ್ಯಾನ್ ಮೇಕ್ ಎ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್, ನನ್ನ ಗ್ರ್ಯಾಜುಯೇಷನ್ ಮುಗಿದ ತಕ್ಷಣ ನಾನು ಫಸ್ಟ್ ಮಾಡಿದ್ದು ಐ ವಾಸ್ ಎ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್. ಓಕೆ, ಅದನ್ನು ಟ್ರೈ ಮಾಡಿದೆ. ಸೊ ನನಗೆ ಗೊತ್ತಾದ್ದೇನು ಅಂತ ಹೇಳಿದರೆ, ಅದು ಒಂದು ವೇಳೆ ನನಗೆ ಪೂರ್ತಿ ಆಗಬೇಕು ಅಂತ ಹೇಳಿದರೆ I have to keep many years. Possibility, there may be, it may possible, it may not be possible also. So ಆ ರೀತಿಯ ಒಂದು ಸ್ಟ್ರಗ್ಲಿಂಗ್ ಅಲ್ಲ. ಸೊ ಇಮಿಡಿಯೇಟ್ಲಿ ನನಗೆ the moment when I realized, then I have moved to the corporate side.
ಆ ಕಾರ್ಪೊರೇಟ್ ಸೈಡ್ಗೆ ಮೂವ್ ಆದಾಗ ಸೊ ಇಮ್ಮಿಡಿಯೇಟ್ ನನಗೆ ಗೊತ್ತಾಯಿತು ನಾನು ಯಾವುದನ್ನು ಚೂಸ್ ಮಾಡ್ಕೊಳ್ಬೇಕು, ಯಾವ ಫೀಲ್ಡ್ಗೆ ನಾನು ಫಿಟ್ ಆಗ್ತೇನೆ ಅಂತ ಹೇಳಿದೆ. ಒಂದು ನನಗೆ ರಿಯಲೈಸ್ ಆದಾಗ ಸ್ಲೋ ಆಗಿ ಐ ಹ್ಯಾಡ್ ಟು ಟೇಕ್ ಎ ಕಾಲ್. ಎಸ್, ನೀವು ಹೇಳಿದಾಗೆ ಒಂದು ಸಿ ಲೆವೆಲ್ ಪೊಸಿಷನಲ್ಲಿ ಕೂತು ಎಲ್ಲ ಬೆನಿಫಿಟನ್ನು ಎಂಜಾಯ್ ಮಾಡ್ತಾ ಇರುವಾಗ ರೆಸಿಗ್ನೇಷನ್ಗೆ ದಸ್ಕತ್ ಹಾಕ್ಲಿಕ್ಕೆ ಎಷ್ಟು ದಮ್ಮು ಬೇಕು? ಆ್ಯಕ್ಚುಲಿ ಐ ಹ್ಯಾವ್ ಟೇಕನ್ ಎ ರೆಸಿಗ್ನೇಷನ್ ಜಸ್ಟ್ ಓವರ್ ಎ ಮೀಟಿಂಗ್. ಹೌದಾ? ಜಸ್ಟ್ ನಾನು ಪೇಪರ್ ಹಾಕಿದ್ದು. ನನ್ನ ಎಲ್ಲ 4 ಕಂಪನಿಯಲ್ಲಿ ಕೆಲಸ ಮಾಡಿದ್ದು ಕೂಡ ಐ ನೆವರ್ ಹ್ಯಾಡ್ ಎ ಸೆಕೆಂಡ್ ಜಾಬ್ ಆಪರ್ಚುನಿಟಿ ವೆನ್ ಐ ರಿಸೈನ್ಡ್ ಮೈ ಜಾಬ್ ಆನ್ ಸ್ಪಾಟ್. ನಾನು ಯಾವಾಗಲೂ ಐ ಹ್ಯಾಡ್ ಎ ಸ್ಟ್ರಾಂಗ್ ಪರ್ಸ್ನಾಲಿಟಿ. ಆಲ್ವೇಸ್ ಐ ರಿಮೈಂಡ್ ಆಸ್ ಪ್ರಿನ್ಸಿಪಲ್. ಯಾವುದೇ ರಿಲೇಷನ್ ಆಗಿರ್ಬೋದು, ಯಾವುದೇ ಜಾಬ್ ಆಗಿರ್ಬೋದು, ಅದು ಕಟ್ತೃವಾಗಿ ಆಗೋದಿಲ್ಲ ಅಂತ ಹೇಳಿದರೆ ಆನ್ ಸ್ಪಾಟ್ ಐ ಹ್ಯಾವ್ ಕಟ್ ಇಟ್. ಜಾಬ್ ಆದರೆ ರಿಸೈನ್ ಮಾಡಿ ಹೊರಗೆ ಬಂದು ಮುಂದೆ ಹೋದ್ದು. ಈ ಒಂದು ಬಿಸ್ನೆಸ್ ಅಂತ ಹೇಳೋದು ಕೂಡ ಹಾಗೆ ಐ ಹ್ಯಾವ್ ಪ್ರಿಪೇರ್ಡ್ ಎ ಪ್ರಾಜೆಕ್ಟ್ ರಿಪೋರ್ಟ್ ಫಾರ್ ದಿ ಕಂಪನಿ ವೇರ್ ಐ ವಾಸ್ ವರ್ಕಿಂಗ್. ಓಕೆ, ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಅವರಿಗೆ ಕೊಟ್ಟು ಇದೆಲ್ಲ ಇಂಪ್ಲಿಮೆಂಟೇಷನ್ ಹೀಗೆ ಮಾಡು ಅಂತ ಹೇಳ್ಕೊಟ್ಟಾಗ ನನ್ನನ್ನು ನೋಡಿ ನನ್ನ ಕಂಪನಿಯ ಚೇರ್ಮನ್ ನೆಗಾಡಿದ್ದು, ಇದೆಲ್ಲ ನಡೆಯೋದಿಲ್ಲ ಅಂತೇಳಿ. ಓ ಹಾಗೆಯಾ, ನಾನು ಅದನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳಿ ಅದೇ ಪ್ರಾಜೆಕ್ಟ್ ರಿಪೋರ್ಟನ್ನು ನಾನು ಹೊರಗೆ ತಗೊಂಡು ಬಂದು ಇಂಪ್ಲಿಮೆಂಟ್ ಮಾಡಿ ಟುಡೇ ವಾಟ್ ಎವರ್ ಯು ಸಿ ಮೈ ಬಿಸ್ನೆಸ್, ಎಂಟೈರ್ ಮೈ ಬಿಸ್ನೆಸ್ ಇಸ್ ದಿ ಔಟ್ಕಮ್ ಆಫ್ ದಟ್ ಬಿಸ್ನೆಸ್ ಪ್ರೆಸೆಂಟೇಷನ್. ಒಂದು ಲೆಕ್ಕದಲ್ಲಿ ಅವರೇ ನಿಮಗೆ ಪ್ರೇರಣೆ ಸರ್. ಅದೇ ಖಂಡಿತವಾಗಿಯೂ ಅಲ್ವಾ? ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹಿಮ್. ಅಲ್ವಾ? ನಿಜಕ್ಕೂ ಸರ್, ನಿಜಕ್ಕೂ ನೀವು ಅವರಿಗೆ ತುಂಬ ಗ್ರೇಟ್ಫುಲ್ ಆಗಿರಬೇಕು. ಹೌದು. ಇರಲಿ. ಸೊ 2010ರಲ್ಲಿ ಮೋಸ್ಟ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ? ಅದರ ಏರುಪೇರುಗಳು ಹೇಗಿತ್ತು? 2010ರಲ್ಲಿ ನಾನು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್, ಅಗೇನ್ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ, ಟ್ರೇಡಿಂಗ್ ಕಂಪನಿ. ಮೆಕ್ಸಿಕಾನ ಅಂತ ಹೇಳುವಂಥ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತೇನೆ. ಓಕೆ. ಸೊ US ಮತ್ತು ಮೆಕ್ಸಿಕೋಗೆ ಹೋಗಿ ಮೆಕ್ಸಿಕೋದಲ್ಲಿ ಕಂಪನಿ ಸ್ಟಾರ್ಟ್ ಮಾಡ್ತೇನೆ. ಇದರದೊಂದು ಕಾರ್ಪೊರೇಟ್ ಆಫೀಸ್ ಆಗಿ ಮಿಫ್ಕೋ ಮೆಕ್ಸಿಕೋ ಅಂತ ಹೇಳಿ ಕಂಪನಿಯನ್ನು ಅಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಮೆಕ್ಸಿಕನ್ ಕ್ವಿಸಿನ್, ನನ್ನ ಸ್ಪೆಷಾಲಿಟಿ ಆ್ಯಕ್ಚುಲಿ ಅಮೆರಿಕನ್ ಮತ್ತು ಮೆಕ್ಸಿಕನ್ ಕ್ವಿಸಿನ್ದು ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಸೊ ಐ ಸ್ಟಿಕ್, ನಾನು ಅದೇ ಒಂದು ಫೀಲ್ಡಲ್ಲಿ ಇದ್ದು ಆ ಒಂದು ಪ್ರಾಡಕ್ಟನ್ನೇ ನಾನು ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನು ಫಸ್ಟ್ ಮಾಡಿದ್ದು ನನ್ನ ಬಿಸ್ನೆಸ್ ಜರ್ನಿಯಲ್ಲಿ ಆ ಮೆಕ್ಸಿಕಾನ್ ಅಂತ ಹೇಳುವಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದು, ಬ್ಯಾಕ್ ಫ್ರಮ್ ಮೆಕ್ಸಿಕೋ. ಆ ಬ್ರ್ಯಾಂಡನ್ನು, ಅದರಲ್ಲಿ ಎಲ್ಲ ಪ್ರಾಡಕ್ಟನ್ನು ನಾವು ಡೆವಲಪ್ ಮಾಡಿದೆವು. ಅದರ ಬೇಸ್ ಇರುವಂಥದ್ದು ಫ್ಯಾಕ್ಟ್ರಿ ಕೂಡ. ಒಂದು ಪ್ರಾಡಕ್ಟನ್ನು ನಾವು ಫ್ಯಾಕ್ಟ್ರಿ ಮಾಡಬೇಕು, ಉಳಿದ ಪ್ರಾಡಕ್ಟನ್ನೆಲ್ಲ ಇಂಪೋರ್ಟ್ ಮಾಡಿ ಸೇಲ್ ಮಾಡುವಂಥದ್ದು. ನಾವೀಗ ಒಂದು ಸೌತ್ ಇಂಡಿಯನ್ ಥಾಲಿ ರೆಸ್ಟೋರೆಂಟ್ ಮಾಡುವಾಗ ಅನ್ನ ಮತ್ತು ಎಲ್ಲ ಪಲ್ಯ ಸಾಂಬಾರ್ ಎಲ್ಲ ತಗೊಂಡ್ರೆ ಅನ್ನ ಅಂತ ಹೇಳುವಂಥದ್ದು ಒಂದು ಮೇಜರ್ ಕಾಂಪೊನೆಂಟ್, ಉಳಿದದೆಲ್ಲ ಒಂದು ಸೈಡ್ ಬೈ ಸೈಡ್. ಹಾಗೆ ಈ ಬ್ರ್ಯಾಂಡಲ್ಲಿ ಎಲ್ಲ ಉಳಿದ ಪ್ರಾಡಕ್ಟನ್ನು ನಾವು ಇಂಪೋರ್ಟ್ ಮಾಡುವಂಥದ್ದು. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು, ಬ್ರೆಡ್ ಪ್ರಾಡಕ್ಟನ್ನು ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಈಗ ನಿಮ್ಗೆ ಹೆಸರು ಬಂದಿರೋದೇ ಆ ಬ್ರೆಡ್ ಪ್ರಾಡಕ್ಟಿಂದ. ಎಕ್ಸಾಕ್ಟ್ಲಿ. ಕರೆಕ್ಟ್ ಅಲ್ಲ ಸರ್? ಎಕ್ಸಾಕ್ಟ್ಲಿ. ಅದ್ರದ್ದು ಹೆಸರೇನು? ಟೋಟಿಯಾ. ಬಟ್ ಅದು ಬರಿಬೇಕಾದ್ರೆ TORTILLA. ಆ್ಯಕ್ಚುಲಿ ಅದು ಈ ಒಂದು ಬ್ರೆಡ್ ಏನಂತ ಹೇಳಿದ್ರೆ, ನಾವು ಏನು ಫುಡ್ ನಾವು ತಿನ್ಲಿಕ್ಕೆ ಇಷ್ಟಪಡ್ತೇವೋ ಇದು ಜಸ್ಟ್ ಇದು ರ್ಯಾಪ್ ಮಾಡ್ಲಿಕ್ಕೆ ಒಂದು ರ್ಯಾಪರ್ ಆಗಿ ಯೂಸ್ ಮಾಡುವಂತ ಒಂದು ಬ್ರೆಡ್. ಫಾರ್ ಎಕ್ಸಾಂಪಲ್ ಈಗ ಚಪಾತಿ ಆಕ್ಚುಲಿ ನಾವು ಕಟ್ ಮಾಡಿ ತಿಂತೇವೆ ಸಬ್ಜಿ ಒಟ್ಟಿಗೆ ಅಥವಾ ಬಾಜಿ ಒಟ್ಟಿಗೆ. ಈ ಪ್ರಾಡಕ್ಟ್ ಅನ್ನ ನೀವು ಆ ಬಾಜಿ ಇದ್ರೆ ಆ ಬಾಜಿಯನ್ನ ಈ ಟೋಟಿಯದೊಳಗೆ ಹಾಕಿ ಇದನ್ನು ರೋಲ್ ಮಾಡಿ ಟೋಸ್ಟ್ ಮಾಡಿ ನೀವು ತಿನ್ಬಹುದು. ಸೊ ಇಟ್ ವಿಲ್ ಆಕ್ಟ್ ಆಸ್ ಎ ವ್ರಾಪರ್. ಒಂದು ವೇಳೆ ಈಗ ಶವರ್ಮ ಅದರೊಳಗೆ ಇರುವಂತದ್ದು ಮೀಟ್ ಅನ್ನ ಇದರೊಳಗೆ ಹಾಕಿ ರೋಲ್ ಮಾಡಿದ್ರೆ ಅದು ಶವರ್ಮ ರೋಲ್ ಆಗ್ತದೆ. ನೀವು ಅದೇ ಬಾಜಿಯನ್ನು ತಗೊಂಡು ಬಂದಿದಾಗ ಬಾಜಿ ರೋಲ್ ಆಗ್ತದೆ. ಅದೇ ರೀತಿ ಟಿಕ್ಕಾ ತಗೊಂಡು ಬಂದ್ರೆ ಟಿಕ್ಕಾ ರೋಲ್ ಆಗ್ತದೆ. ಹಾಗೆ ಸೊ ಎನಿಥಿಂಗ್ ವಾಟ್ ಎವರ್ ಯು ಆರ್ ಈಟಿಂಗ್, ಯು ಕ್ಯಾನ್ ಜಸ್ಟ್ ಆಡ್ ದೋಸ್ ಯುವರ್ ಫುಡ್ ಇನ್ ಟು ದಿಸ್ ಬ್ರೆಡ್, ರೋಲ್ ಇಟ್, ರ್ಯಾಪ್ ಇಟ್, ಟೋಸ್ಟ್ ಇಟ್, ಹ್ಯಾವ್ ಇಟ್. ಸರ್ ಅದು ಟೋರ್ಟಿಯಾ ಅಂದ್ರೆ ಏನದು? ಅದರ ಅರ್ಥ ಏನಾದ್ರು ಇದೆಯಾ? ಹೆಸರು ಅದು ಏನದು? ನೋಡಿ, ಇದು ಒರಿಜಿನಲಿ ಇಟ್ಸ್ ಅ ಮೆಕ್ಸಿಕನ್ ಬ್ರೆಡ್. ಅಲ್ಲಿ ಅಂದ್ರೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ನಾವು ಚಪಾತಿ, ರೊಟ್ಟಿ ಎಲ್ಲ ನಾವು ಮಾಡ್ತೇವೋ ಅದೇ ರೀತಿ ಸುಮಾರು ಒಂದು 4000 ವರ್ಷದ ಹಿಂದೆ ಒಂದು ಹಿಸ್ಟ್ರಿ ಇರುವಂತ ಒಂದು ಬ್ರೆಡ್ ಇದು. ಅಲ್ಲಿ ಮನೆಯಲ್ಲಿ ಅವರು ನಾವಿಲ್ಲಿ ಚಪಾತಿ ಮಾಡ್ತೇವೆ ಅದೇ ರೀತಿ ಅವರ ಒಂದು ರೊಟ್ಟಿ ಆಗಿತ್ತು. ಆ ರೊಟ್ಟಿಯನ್ನು ಮಾಡಿ ಸ್ಲೋ ಆಗಿ, ಒರಿಜಿನಲಿ ಅದು ಕಾರ್ನಿಂದ ಮಾಡ್ತಾ ಇದ್ರು, ಸ್ಲೋ ಆಗಿ ಅದರ ನಂತರ ನಮ್ಮ ಈ ವೀಟ್ ಫ್ಲಾರಿಗೆ ಅದು ಮೂವ್ ಆಯಿತು. ಅದ ನಂತರ ಫ್ರಮ್ US ಇಟ್ ಬಿಕೇಮ್ ಎ ಗ್ಲೋಬಲ್ ಪ್ರಾಡಕ್ಟ್. ಇವಾಗ ಇದೊಂದು ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ನಮ್ಮ ಅಮೆರಿಕದಿಂದ ಸ್ಟಾರ್ಟ್ ಆಗಿ ಮಂಗಳೂರಿನ ಹಂಪನಕಟ್ಟೆವರೆಗೂ ನಮಗೆ ನೋಡ್ಲಿಕ್ಕೆ ಸಿಗುವಂತ ಒಂದು ಬ್ರೆಡ್ ಇದು. ಸೊ ಟುಡೇ ಇಟ್ಸ್ ಅವೈಲೇಬಲ್ ಇವನ್ ಇನ್ ಮ್ಯಾಂಗ್ಳೂರ್. ಹೌದು, ಅಲ್ಲ
ಟೋಟಿಯಾ ಮಂಗಳೂರಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದೀರಾ? ಎಸ್, ಟೋಟಿಯಾ ಇಸ್ ಅವೈಲೇಬಲ್ ಇನ್ ಮ್ಯಾಂಗ್ಳೂರ್. ಹೌದಾ? ಓಕೆ. ಬೈ ದ ವೇ, ನಾವು ಪ್ರೊಡ್ಯೂಸ್ ಮಾಡುವ ಪ್ರಾಡಕ್ಟ್ UAE ಅಲ್ಲಿ ಮಂಗಳೂರಿನ ಸೂಪರ್ ಮಾರ್ಕೆಟ್ ಅಲ್ಲಿ ಇದೆ. ಹೌದಾ? ಓ ಸೂಪರ್. ವಿ ಪ್ರೊಡ್ಯೂಸ್ ಫಾರ್ ಒನ್ ಆಫ್ ದ ಇಂಡಿಯನ್ ಬ್ರ್ಯಾಂಡ್. ಹಾಗಾದ್ರೆ ಇವತ್ತು ಹೋಗಿ ಒಂದು ಶವರ್ಮ ತಿನ್ಬೇಕು ಈಗ, ಅದ್ ನೋಡ್ಬೇಕು. ಅಲ್ಲ ನಿಜ ಅಲ್ಲ, ತಿಂದಿದ್ರು ಇರ್ಬೋದು ಸರ್, ಹೆಸರು ಗೊತ್ತಿಲ್ಲ ಅಷ್ಟೇ. ಒಂದು ಶವರ್ಮ ಕೊರ್ಲೆ ಅಂತ ಹೇಳಿ ಸ್ಟೈಲ್ ಅಲ್ಲಿ ಆಗ್ಲಿ ಸರ್. ಸರ್ ಇದನ್ನ ಮಾತ್ರ ನೀವು ಮಾಡ್ತೀರಿ ಇಲ್ಲ? ಐ ಥಿಂಕ್ ನೀವು ತುಂಬಾ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀರಿ, ಫುಡ್ ಇಂಡಸ್ಟ್ರಿ, ಬಟ್ ಎಷ್ಟೆಲ್ಲ ಏನೇನೆಲ್ಲ ಬೇರೆ ಏನೆಲ್ಲ ನಡೀತಾ ಇತ್ತು. ಬಟ್ ನಿಮ್ಗೆ ಇದು ಯಾಕೆ ಹೆಸರು ಕೊಡ್ತು ಅಂತ? ಓಕೆ, 2010 ನಾನು ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದೆ. 2013ವರೆಗೆ ಈ ಮೆಕ್ಟನ್ ಇಂಟರ್ನ್ಯಾಷನಲ್ ಫುಡ್ ಅಂತ ಹೇಳುವಂಥ ಒಂದು ಕಂಪನಿಯಲ್ಲಿ ನಾನೊಬ್ಬ ಪಾರ್ಟ್ನರ್ ಆಗಿದ್ದೆ. 2013 ಎಂಡ್ ಆಗುವಾಗ ನಾನು ಕಂಪನಿಯಿಂದ ಎಕ್ಸಿಟ್ ಆಗಬೇಕಾಗಿ ಬಂತು, ಹೊರಗೆ ಬಂದೆ. 2013 ನಾನು ಬ್ಯಾಕ್ ಇನ್ US ಐ ಸ್ಟಾರ್ಟೆಡ್ ಎ ಕಂಪನಿ ಆಸ್ ಅಮೆರಿಕನ್ ಸ್ಪೆಷಾಲಿಟಿ ಫುಡ್ಸ್ ಕಂಪನಿ. ಓಕೆ. ಸೊ ನಾನು ಈ ಒಂದು ಕಂಪನಿಯಲ್ಲಿ ಎಂಟೈರ್ ಒಂದು ಗ್ಲೋಬಲ್ ಫುಡ್ ಸೊಲ್ಯೂಷನ್ ತಗೊಂಡು ಬರಬೇಕು, ಅದನ್ನು ಪ್ರಾಡಕ್ಟನ್ನು ಎಂಟೈರ್ ಗ್ಲೋಬಲ್ ಮಾರ್ಕೆಟಿಂದ ಸೋರ್ಸ್ ಮಾಡಿ ಸೇಲ್ ಮಾಡಬೇಕು ಅಂತ ಹೇಳುವ ಒಂದು ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಒಂದು ಬಿಸ್ನೆಸ್ ಅದು. ಸೊ ಎಲ್ಲ ಪ್ರಾಡಕ್ಟು ಯಾವುದಾದ್ರೂ ಒಂದು ಗ್ಲೋಬಲ್ ಕ್ವಿಝಿನಿಗೆ ಹೋಗುವಂಥ ಒಂದು ಇಂಗ್ರೀಡಿಯೆಂಟ್ ಇದ್ದರೆ ಆ ಪ್ರಾಡಕ್ಟನ್ನು ಈ ಬ್ರ್ಯಾಂಡ್ ಒಳಗೆ ನಾವು ತಗೊಂಡು ಬಂದು ಅದನ್ನು ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶ. ಸೊ ಅದರಿಂದ ನಾನು ಚೂಸ್ ಮಾಡಿದ ಬ್ರ್ಯಾಂಡ್ ಹೆಸರೇ ಅಮೆರಿಕನ್ ಸ್ಪೆಷಾಲಿಟಿ ಅಂತ ಹೇಳುವಂಥದ್ದು. ಯಾಕೆ ಅಮೆರಿಕನ್ ಅಂತ ಕೇಳಿದರೆ, ಇವತ್ತು ಹೆಚ್ಚಿನ ಗ್ಲೋಬಲ್ ನೀವು ಏನು ನೋಡ್ತೀರಿ, ಟೆಕ್ನಾಲಜಿ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಅಥವಾ ಯಾವುದೆಲ್ಲ ನಮ್ಮ ಒಂದು IT ರೆವಲ್ಯೂಷನ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲ ಪ್ರಾಡಕ್ಟ್ಗಳು ಹೆಚ್ಚಿನದು ಬಂದಿರುವಂಥದ್ದು ಅಮೆರಿಕದಿಂದ. ಓಕೆ. ಸೊ US ಹ್ಯಾಸ್ ಗಾಟ್ ದಟ್ ಗ್ಲೋಬಲ್ ಎಂಟ್ರಿ. ಓಕೆ. ಹಾಗಾಗಿ ಆ ಕಂಪನಿಯನ್ನು US ಅಲ್ಲಿ ಸ್ಟಾರ್ಟ್ ಮಾಡಿ ಅದೊಂದು ಅಮೆರಿಕನ್ ಸ್ಪೆಷಾಲಿಟಿ ಅಂತ ಹೇಳುವ ಹೆಸರಿಟ್ಟು, ಯಾಕೆಂತ ಹೇಳಿದ್ರೆ US ಅಲ್ಲಿ ಕೂಡ ದಿರ್ ಇಸ್ ನಥಿಂಗ್ ಕಾಲ್ಡ್ ಅಮೆರಿಕನ್ ಕ್ವಿಝಿನ್. ಎಲ್ಲ ಗ್ಲೋಬಲ್ ಕ್ವಿಝಿನ್ US ಗೆ ಹೋಗಿ ಅಮೆರಿಕನ್ಸ್ ಅದನ್ನ ಲೋಕಲೈಸ್ ಮಾಡಿ ಎಗೇನ್ ಅದನ್ನ ಗ್ಲೋಬಲ್ ಮಾರ್ಕೆಟ್ ಕೊಟ್ಟಿರುವಂಥದ್ದು. ನೀವು ಫಾರ್ ಎಕ್ಸಾಂಪಲ್ ಪಿಜ್ಜಾ ಹಟ್ ವೆರಿ ಫೇಮಸ್. ಪಿಜ್ಜಾ ಇಸ್ ನಾಟ್ ಅಮೆರಿಕನ್ ಪ್ರಾಡಕ್ಟ್, ಇಟ್ ಹಾಸ್ ಗಾನ್ ಫ್ರಮ್ ಇಟಲಿ. ಅದು ಇಟಲಿಯಿಂದ US ಗೆ ಹೋಗಿ US-ನವರು ಅದು ಎಲ್ಲರಿಗೂ ಅಡಾಪ್ಟ್ ಆಗುವ ಹಾಗೆ, ಎಲ್ಲರಿಗೂ ಬೇಕಾದ ಒಂದು ಟೇಸ್ಟ್ ಬಡ್ನಲ್ಲಿ ಆ ಪ್ರಾಡಕ್ಟನ್ನು ರೆಡಿ ಮಾಡಿ ಎಗೇನ್ ರೀಲಾಂಚ್ ಮಾಡ್ತಾರೆ. ಓಕೆ. ಸೊ ದಿಸ್ ಈಸ್ ಹೌ ಈವನ್ ಬುರಿಟೋ, ನಮ್ಮ ಈ ಟೋಟಿಯಾವನ್ನು ರ್ಯಾಪ್ ಮಾಡಿ ಅಲ್ಲಿ ಅದರ ಸ್ಯಾಂಡ್ವಿಚ್, ಅದು ಒರಿಜಿನಲ್ ಮೆಕ್ಸಿಕನ್ ಹೆಸರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅದರ ಹೆಸರು ಬುರಿಟೋ. ಆ ಬುರಿಟೋ ಅಂತ ಹೇಳುವಂಥ ಸ್ಯಾಂಡ್ವಿಚನ್ನು ಇವತ್ತು ಮಂಗಳೂರಿನಲ್ಲಿ ಅವರು ಬುರಿಟೋ ಅಂತ ಕರೆಯೋದಿಲ್ಲ, ಬಟ್ ಸೇಮ್ ಸ್ಯಾಂಡ್ವಿಚ್ ಅವೈಲೇಬಲ್. ಬಟ್ ಎಲ್ಲ ಇನ್ಫ್ಲೂಯೆನ್ಸ್ ಬಂದಿರೋದು US-ಇಂದ. ಆದ್ದರಿಂದ ನಾನು ಅಮೆರಿಕನ್ ಸ್ಪೆಷಾಲಿಟಿ ಅಂತ ಹೇಳುವಂಥ ಒಂದು ಬ್ರ್ಯಾಂಡ್ ಹೆಸರನ್ನು ನಾನು ಚೂಸ್ ಮಾಡಿ ಅದರಲ್ಲಿ ಪ್ರಾಡಕ್ಟ್ ಲಾಂಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನಿಷಿಯಲಿ ಮೆಕ್ಸಿಕೋ ಮತ್ತು US, ಸೌತ್ ಅಮೆರಿಕಾದಿಂದ ಸ್ಟಾರ್ಟ್ ಮಾಡಿದೆ. ಒನ್ ಬೈ ಒನ್ ವಿ ಸ್ಟಾರ್ಟೆಡ್ ಸೋರ್ಸಿಂಗ್ ದಿ ಇಂಗ್ರೀಡಿಯೆಂಟ್ ಫ್ರಮ್ ಡಿಫ್ರೆಂಟ್ ಪ್ಲೇಸ್. ಈವನ್ ನಮ್ಮ ಕರ್ನಾಟಕದಿಂದ ಇದೇ ಕುಣಿಗಲ್ಲಿಂದ ಒಂದು ಕ್ಯುಕುಂಬರ್ ಬೇಸ್ಡ್ ಪ್ರಾಡಕ್ಟ್, ಒಂದು ಚಿಲ್ಲಿ ಬೇಸ್ಡ್ ಪ್ರಾಡಕ್ಟ್, ಇಲ್ಲಿಂದ ನಾವು ವಿ ಆರ್ ಸೆಲ್ಲಿಂಗ್ ಟು ಮಲ್ಟಿಪಲ್ ಕಂಟ್ರೀಸ್. ಎಷ್ಟು ಈಗ ನಿಮ್ಮ ಟೋಟಿಯಾ ಕರೆಕ್ಟ್ ಅಲ್ವಾ ಸರ್? ಹೌದು. ಇದು ಎಷ್ಟು ರಾಷ್ಟ್ರಗಳಿಗೆ ಹೋಗ್ತಾ ಇದೆ? ನಾನು ಈ ಟೋಟಿಯ ಬಿಸ್ನೆಸ್ ಎಷ್ಟು ರಾಷ್ಟ್ರಕ್ಕೆ ಹೋಗ್ತಾ ಇದೆ ಅಂತ ಹೇಳೋದಕ್ಕಿಂತ ಮುಂಚೆ 2023 ನಾವು ಟೋಟಿಯ ಇಂಡಸ್ಟ್ರಿ ಮಾಡಿದ್ದು. ಇದೊಂದು ಬೇರೆ ಒಂದು ಜರ್ನಿ. 2013 ಅಮೆರಿಕನ್ ಸ್ಪೆಷಾಲಿಟಿ ಫುಡ್ಸ್ ಕಂಪನಿನ ಸ್ಟಾರ್ಟ್ ಮಾಡಿದೆವು. 2017 ಕಮರ್ಷಿಯಲ್ ಲಾಂಚ್ ಮಾಡಿದೆವು. 2017 ಟಿಲ್ 2023 ಇನ್ಕ್ಲೂಡಿಂಗ್ ಟೋಟಿಯಾ ನಾವು ಬೇರೊಂದು ಫ್ಯಾಕ್ಟ್ರಿಯಲ್ಲಿ ರೆಡಿ ಮಾಡಿ ನಮ್ಮ ಸ್ಪೆಸಿಫಿಕೇಶನ್ ಅಲ್ಲಿ ನಮ್ಮ ಬ್ರ್ಯಾಂಡ್ ಅಲ್ಲಿ ತಗೊಂಡು ಬಂದು ಸೇಲ್ ಮಾಡ್ತಾ ಇದ್ದೇವೆ. ಓಕೆ, ಕ್ಲಿಯರ್. 2023 ನಾನು ಡಿಸೈಡ್ ಮಾಡ್ತೇನೆ, ಇಟ್ಸ್ ಅ ಟೈಮ್ ಫಾರ್ ಮೀ ಟು ಸ್ಟಾರ್ಟ್ ಎಸ್ಟಾಬ್ಲಿಷ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಓಕೆ. 2020 ಡಿಸೈಡ್ ಮಾಡಿ. ನನಗೆ ಖುಷಿ ಆಗೋದು ಏನಂತಂದ್ರೆ, ನೀವು ನಿಮ್ಮ ಜರ್ನಿಯನ್ನು ಬಹಳ ರೋಚಕವಾಗಿ ಹೇಳ್ತಿದ್ದೀರಲ್ಲ, ಇಟ್ ಫೀಲ್ಸ್ ಗ್ರೇಟ್ ಅಲ್ಲ ಸರ್? ಒಳಗಿಂದ ಖಂಡಿತ ಅದು ಹಿಂದೆ ತಿರುಗಿ ನೋಡಿದಾಗ ಹೀಗೆಲ್ಲ ಆಗಿರೋದ್ರಿಂದ ಇದು ಇಷ್ಟು ಚೆನ್ನಾಗಿ ಹೇಳೋದಕ್ಕೆ ಸಾಧ್ಯ. ನೀವು ಮುಂದುವರಿಸಿ ಸರ್. 2023 ನಾವು ಡಿಸೈಡ್ ಮಾಡ್ತೇವೆ, ಲೆಟ್ ಅಸ್ ಸೆಟ್ ಅಪ್ ಫ್ಯಾಕ್ಟ್ರಿ ಇಂಡಸ್ಟ್ರಿ ಅಂತ ಹೇಳಿ. ಹಾಗೆ 2023 ಫ್ಲವರ್ ಮಾಸ್ಟರ್ಸ್ ಅಂತ ಹೇಳುವಂಥ ಒಂದು ಕಂಪನಿಯನ್ನು ನಾವು ಹುಟ್ಟಾಕ್ತೇವೆ. ಕರೆಕ್ಟ್. ಅದ್ರ ಬಗ್ಗೆ ಒಂದು 5 ನಿಮಿಷದ ವಿಡಿಯೋನು ನೋಡಿದ್ದೀನಿ ನಾನು. ನೀವು ನೋಡಿದ್ದೀರಿ. ಸೊ ಫ್ಲವರ್ ಮಾಸ್ಟರ್ಸ್ ವೇರ್ ಗುಡ್ನೆಸ್ ರೈಸಸ್ ಅಂತ ಹೇಳುವಂಥ ಕ್ಯಾಪ್ಷನ್ ಒಟ್ಟಿಗೆ. ಯಾಕೆ ಅಂತ ಹೇಳಿದರೆ
ಬ್ರೆಡ್ ಅಂತ ಹೇಳುವಾಗ ಅದು ರೈಸ್ ಆಗ್ಬೇಕಲ್ಲ, ಉಬ್ಬಬೇಕಲ್ಲ, ಅದು 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 ಬೇಕಾಗ್ತಾ ಗುಡ್ನೆಸ್ ರೈಸಸ್. ನಾವು 2-3 ಅರ್ಥ ಇದೆ, 2-3 ಅರ್ಥ ಇದೆ. ಎಂಟೈರ್ ನಮ್ಮ ಒಂದು ಫ್ಲವರ್ ಮಾಸ್ಟರ್ಸ್ ಅಂತ ಹೇಳುವಂತ ಲೋಗೋದಲ್ಲಿ ಅದರಲ್ಲಿ ಅದ್ರ ಬಗ್ಗೆನೇ ನಮಗೊಂದು ಅರ್ಧ ಗಂಟೆ ಮಾತಾಡ್ಬೋದು, ಅಷ್ಟು ಮೀನಿಂಗ್ಫುಲ್ ಆಗಿದೆ. ಅದರ ಒಂದೊಂದು ವರ್ಡು ಅದರ ಒಳಗೆ ನಾವು ಯಾಕೆ ಮಾಸ್ಟರ್ಸ್ ಅಂತ ಹೇಳಿದ್ದೇವೆ, ಯಾಕೆ ಮಾಸ್ಟರ್ ಅಲ್ಲ, ಫ್ಲಾರ್ ನ ಒಳಗೆ ಒಂದು ಆರ್ ಅಂತ ಹೇಳುವಂತ ಒಂದು ವರ್ಡ್ ಇದೆ. ಮತ್ತೆ ಅದರ ಕೆಳಗಡೆ ಕ್ಯಾಪ್ಷನ್ ವೇರ್ ಗುಡ್ನೆಸ್ ರೈಸಸ್ ಅಂತ ಇದೆ. ಯಾಕೆ ಗುಡ್ನೆಸ್ ರೈಸಸ್, ಬ್ರೆಡ್ ಅಲ್ಲ ರೈಸ್ ಆಗ್ಬೇಕಾದ್ದು. ಹಾಗೆ ಅದೊಂದು ಬೇರೆ ಒಂದು ಚಾಪ್ಟರ್, ಅದನ್ನ ಸಪರೇಟ್ ಆಗಿ ಇನ್ನೊಮ್ಮೆ ಮಾತಾಡುವ. ಹಾಗೆ ಫ್ಲವರ್ ಮಾಸ್ಟರ್ಸ್ ಬೇಕರಿ ನಾವು ಲಾಂಚ್ ಮಾಡಿದೆವು. ಸೊ ವಿತಿನ್ 9 months we were able to complete our entire project. Exactly August 13th, 2023, it was my birthday. Actually ಇದರ ಮಧ್ಯದಲ್ಲಿ ನಾನು for 3 years I was in UK. ಈವನ್ ದೋ ನನ್ನ ಬಿಸ್ನೆಸ್ ರನ್ ಆಗ್ತಾ ಇದ್ರೆ ಕೂಡ 2020 ಇಂದ ಹಿಡಿದು 2023 ವರೆಗೆ ನಾನು UK ಅಲ್ಲಿ ಐ ವಾಸ್ ಅ UK ರೆಸಿಡೆಂಟ್. ಸೊ 2023 ನಾವು UK ಬೇಡ, ಲಂಡನ್ ಬೇಡ, ಮರಳಿ ನಾವು UAE ಹೋಗೋಣ ಅಂತ ಹೇಳೋ ಒಂದು ಡಿಸಿಷನ್ ತಗೊಳ್ತೇವೆ ಆ್ಯಸ್ ಎ ಫ್ಯಾಮಿಲಿ. ಬಂದಾಗ ಸೊ ಐ ರೀಚ್ಡ್ ಬ್ಯಾಕ್ ಟು ದುಬೈ August 13th, 2023. August 13th, 2024ಗೆ ಫ್ಲವರ್ ಮಾಸ್ಟರ್ಸ್ ಇಂಡಸ್ಟ್ರಿಯ ಇನಾಗ್ರೇಷನ್ ಆಗ್ತದೆ. ಎಕ್ಸಾಕ್ಟ್ಲಿ 1 year ಅಲ್ಲಿ 2024 ಇನಾಗ್ರೇಷನ್ ಆಗ್ತದೆ. 24 ಆಯಿತು, 25 ಆಯಿತು, ಇದು 26. Exactly 2 years we are completing. In this, we have exported more than 25 countries. We are producing around 50 brands, and we are having around 200 plus renowned customers for Flower Masters and American Specialty Foods. ಆದರೂ ಮಂಗಳೂರಲ್ಲಿ ಹನೀಫ್ ಅವರು ಯಾವುದೇ ವೇದಿಕೆಯಲ್ಲಿ ಕಾಣಿಸ್ಲಿಲ್ಲ. ಈಗ ನೋಡ್ತಾ ಇದ್ದಾರಲ್ಲ ಸರ್, ಅಲ್ವಾ ಸರ್? ಸಖತ್ತಾಗಿದೆ ಸರ್, ಇದು ಅಮೇಝಿಂಗ್ ಸರ್. ಇದು ಗಂಟೆಗಟ್ಟಲೆ ಮಾತಾಡುವಂಥ ವಿಚಾರ. ಬಟ್ ಎನಿವೆ, ಒಂದು ಐಡಿಯಾ ಖಂಡಿತ ಸಿಕ್ತು. ಆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಫ್ಲವರ್ ಮಾಸ್ಟರ್ಸ್ ಆಯಿತು, ಬ್ರೆಡ್ ಆಯಿತು, ಒಂದು ಬ್ರೆಡ್ ನಿಮ್ಮನ್ನು ಇಲ್ಲಿ ತನಕ ಕರ್ಕೊಂಬಂದುಬಿಡ್ತು ಅಲ್ಲ ಸರ್? ಹಾಗಾದರೆ ದುಬೈ ಅಲ್ಲ, UAE ಆದ್ಯಂತ ಅಟ್ಲೀಸ್ಟ್ ಬೇರೆದು ಬಿಡಿ, ದುಬೈ UAE ಎಲ್ಲಿ ಹೋದರೂ ನಾವು ಒಂದು ಶವರ್ಮ ಕೊರಲೆ ಅಂತ ಹೇಳಿದ್ರೆ ತೋಟಿ ಅಂತ ನಾವು ಎಣಿಸಿ ತಿನ್ಬೋದಲ್ಲ? ಖಂಡಿತವಾಗಿಯೂ. ಅಂದ್ರೆ ಅದರಲ್ಲಿ ಕೂಡ ನಮ್ಮ ರೋಲ್ ತುಂಬ ಇದೆ. ಯೂಶುವಲಿ ಅರಬಿಕ್ ಬ್ರೆಡ್ ಅನ್ನು ಯೂಸ್ ಮಾಡ್ತಾ ಇದ್ರು, ನಾವು ಅದನ್ನ ಇನ್ಫ್ಲುಯೆನ್ಸ್ ಮಾಡಿ ಅರಬಿಕ್ ಬ್ರೆಡ್ ಅನ್ನು ರಿಪ್ಲೇಸ್ ಮಾಡುವ ಮಟ್ಟಿಗೆ ಬಂದಿದೆ. ಈ ಒಂದು ಶವರ್ಮ ಕಾನ್ಸೆಪ್ಟ್ ಅಲ್ಲಿ ಹೆಚ್ಚಿನ QSR ಚೈನ್ ಅಲ್ಲಿ, ಹೆಚ್ಚಿನ ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಇವತ್ತು ನಮ್ದು ಸಾವಿರಾರು ಸೂಪರ್ ಮಾರ್ಕೆಟ್ ಅಲ್ಲಿ ನಮ್ಮ ಫ್ಲವರ್ ಮಾಸ್ಟರ್ಸ್ ಅಲ್ಲಿ ಪ್ರೊಡ್ಯೂಸ್ ಆದ ಟೋಟಿಯಾಸ್ ಇವತ್ತು ಸೇಲ್ ಆಗ್ತಾ ಇರುವಂಥದ್ದು. ಓಕೆ, ಎಲ್ಲ ಮೇಜರ್ ಬ್ರ್ಯಾಂಡ್, ಫಾರ್ ಎಕ್ಸಾಂಪಲ್ ನಾವು UAE ತಗೊಂಡ್ರೆ ಅಲ್ಲಿ ಒಂದು 10 ಸೂಪರ್ ಮಾರ್ಕೆಟ್ ಚೈನ್ಗಳು ನಾವು ಕನ್ಸಿಡರ್ ಮಾಡ್ಬೋದು. ಅದನ್ನೊಂದು ಮಾಡರ್ನ್ ಟ್ರೇಡ್ A ಕ್ಲಾಸ್ ಸೂಪರ್ ಮಾರ್ಕೆಟ್ ಅಂತೇಳಿ ಡಿವೈಡ್ ಮಾಡಿದರೆ ಅದರಲ್ಲಿ more than 60% ಆಫ್ ದಿ ಸೂಪರ್ ಮಾರ್ಕೆಟ್ಸ್ ಐದರ್ our brand or the supermarkets brands, we are the producer. Fantastic sir, really great journey. ಈಗಿನ ನಮ್ಮ ದೇಶಕ್ಕೆ ಬರೋಣ. ಆಂಧ್ರ ಪ್ರದೇಶಕ್ಕೆ ನೀವು ಬಂದ್ರಿ ಅಲ್ವಾ? ಚಂದ್ರಬಾಬು ನಾಯ್ಡು ಅವ್ರ ಜೊತೆ ನಿಮ್ಮ ಮಾತುಕತೆ ಎಲ್ಲ ಆಯ್ತಲ್ವಾ? ಸೊ ಈ ಪ್ರಾಜೆಕ್ಟ್ ಆ್ಯಕ್ಚುಲಿ ನಮ್ಮ ದೇಶದಲ್ಲೇ ಮಾಡಬೇಕು ಅಂತ ನೀವು ಹೊರಟಿದ್ದು ಅಲ್ವಾ? ಸೊ ಅಲ್ಲಿಗೆ ಹೇಗೆ ಕನೆಕ್ಷನ್ ಆಯಿತು? ಸಿದ್ದರಾಮಯ್ಯ ಅವ್ರ ಕನೆಕ್ಷನ್ ಆಗಲಿಲ್ವಾ? DK ಶಿವಕುಮಾರ್ ಅವ್ರು ಸಿಕ್ಕಲಿಲ್ವಾ? 2026 ಜನವರಿಯಲ್ಲಿ ನಾನು ಡಿಸೈಡ್ ಮಾಡ್ತೇನೆ ಫ್ಲವರ್ ಮಾಸ್ಟರ್ಸ್ ಇಂಟರ್ನ್ಯಾಷನಲ್ ಅಂತ ಹೇಳುವಂಥ ಕಂಪನಿಯನ್ನು ಲಾಂಚ್ ಮಾಡುವ ಬಗ್ಗೆ. ಫ್ಲವರ್ ಮಾಸ್ಟರ್ಸ್ ಇಂಟರ್ನ್ಯಾಷನಲ್ ಈ ಫ್ಲವರ್ ಮಾಸ್ಟರ್ಸ್ ಬೇಕರಿಯ ಒಂದು ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನ್ ಆರ್ಮ್. ರೈಟ್. ಓಕೆ, ದ ಮೂಮೆಂಟ್ ವೆನ್ ಐ ಡಿಸೈಡೆಡ್ ಟು ಗೋ ಇಂಟರ್ನ್ಯಾಷನಲ್, ಮೈ ಫಸ್ಟ್ ಆಪ್ಷನ್ ವಾಸ್ ಇಂಡಿಯಾ. ಇಂಡಿಯಾಕ್ಕೆ ಬರಬೇಕು, ಭಾರತಕ್ಕೆ ಬರಬೇಕು, ಹಿಂದೂಸ್ತಾನಕ್ಕೆ ಬರಬೇಕು ಅಂತೇಳಿ ತಗೊಂಡ ಒಂದು ನಿರ್ಧಾರ. ಸರಿ, ಅದಾಗಿತ್ತು. ಒಳ್ಳೆ ವಿಷಯ. ಹಾಗೆ ಇಂಡಿಯಾದಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥದ್ದು ದೊಡ್ಡ ಒಂದು ಕ್ವಶನ್ ಆಗಿತ್ತು. ನಾಟ್ ಫಾರ್ ಎ ಪೊಲಿಟಿಕಲ್ ರೀಸನ್, ಒಂದು ಕನ್ವೀನಿಯನ್ಸ್ ಆಗಿ ನಮಗೆ ಸೌತ್ ಇಂಡಿಯಾ ಅಂತ ಹೇಳುವಂಥ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಸೌತ್ ಇಂಡಿಯಾದಲ್ಲಿ ನಾವು ಚೂಸ್ ಮಾಡುವಂಥ ಒಂದು ರಾಜ್ಯ ಮತ್ತು ಅಲ್ಲಿಯ ಒಂದು ಸಿಟಿ,
ಅದು ಎಂಟೈರ್ ನಮ್ಮ ಸೌತ್ ಇಂಡಿಯಾದ ಒಂದು 80% ಬಿಸ್ನೆಸ್ ಬರುವಂಥ ಸೌತ್ ಇಂಡಿಯಾದಿಂದ. ಆ ಮಾರ್ಕೆಟನ್ನು ಕವರ್ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಹೈವೇ ಆಗಿರ್ಬೋದು, ಗೌರ್ಮೆಂಟಿಂದ ಸಪೋರ್ಟ್ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಮತ್ತು ಅಲ್ಲಿಯ ಈವನ್ ಗೌರ್ಮೆಂಟ್ದು ಆಬ್ಜೆಕ್ಟಿವ್ ಇಂಡಸ್ಟ್ರಿಗೆ ಎಷ್ಟು ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ ನಾವು ಅಗೇನ್ ಯಾವುದೇ ಇನ್ಫ್ಲುಯೆನ್ಸ್ ಯೂಸ್ ಮಾಡದಲ್ಲೇ ಸಿಸ್ಟಮ್ಯಾಟಿಕ್ ಓನ್ಲಿ ಬೇಸ್ಡ್ ಆನ್ ದಿ ಪ್ರಾಜೆಕ್ಟ್ ವಯಬಿಲಿಟಿ, ಪ್ರಾಜೆಕ್ಟ್ ಫೀಸಿಬಿಲಿಟಿ ನಾವು ಆಂಧ್ರ ಪ್ರದೇಶಕ್ಕೆ ಹೋಗಿ ತಲುಪಿದೆವು. ಆಂಧ್ರ ಪ್ರದೇಶ್ಗೆ ಫಸ್ಟ್ ನಾವು CM ಹತ್ರ ಹೋದಲ್ಲ, ಸೊ ವಿ ವೆಂಟ್ ದಿ ರಿಲೆವೆಂಟ್ ಡಿಸ್ಟ್ರಿಕ್ಟ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದೆ, ಅಲ್ಲಿ ಹೋಗಿ ಪ್ರೆಸೆಂಟೇಷನ್ ಕೊಟ್ಟು ವಿ ಫೆಲ್ಟ್ ಆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ಮನ್ನು ವೆಲ್ಕಮ್ ಮಾಡಿದರು. ಈ ಟೈಮ್ ಆಗುವಾಗ ವಿ ವರ್ಕ್ ವೆರಿ ಕ್ಲೋಸ್ಲಿ ವಿತ್ UAE ಫುಡ್ ಕ್ಲಸ್ಟರ್ ಆ್ಯಂಡ್ UAE ಫುಡ್ ಆ್ಯಂಡ್ ಬೆವರೇಜ್ ಮ್ಯಾನುಫ್ಯಾಕ್ಚರರ್ಸ್ ಗ್ರೂಪಲ್ಲಿ ವಿ ಆರ್ ವೆರಿ ಆ್ಯಕ್ಟಿವ್ ಮೆಂಬರ್. ನನ್ನ ಎಂಟೈರ್ HMH ಗ್ರೂಪ್ ಅಂತ ಹೇಳುವಂಥದ್ದು ವಿ ಪಾರ್ಟಿಸಿಪೇಟ್ ಇನ್ ದಿ ಪ್ರಿಪೇರಿಂಗ್ ದಿ ಪಾಲಿಸೀಸ್, ಪ್ರಿಪೇರಿಂಗ್ ದಿ ಸಿಸ್ಟಮ್ಸ್, ಈ ಒಂದು ಫುಡ್ ಸೆಗ್ಮೆಂಟ್ ಯಾವ ರೀತಿ ವರ್ಕ್ ಆಗಬೇಕು ಅಂತೇಳಿ ತುಂಬ ಆ್ಯಕ್ಟಿವ್ ಆಗಿ ಎಲ್ಲದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೇನೆ. ಟ್ರೇಡ್ ಶೋ ಇಂದ ಹಿಡಿದು, ಸೆಮಿನಾರಿಂದ ಹಿಡಿದು, ಗ್ರೂಪ್ ಡಿಸ್ಕಷನ್, ಏನೆಲ್ಲ ಈವೆಂಟ್ ಆಗ್ತದೋ ಅದರಲ್ಲೆಲ್ಲ ನಾವು ಅದರಲ್ಲಿ ಒಂದು ಆ್ಯಕ್ಟಿವ್ ಮೆಂಬರ್. ಸೊ ಈ ಒಂದು ಆ್ಯಕ್ಟಿವ್ನೆಸ್ ಏನು ಮಾಡಿತು ಅಂತ ಹೇಳಿದರೆ, ಮಿನಿಸ್ಟ್ರಿ ಆಫ್ ಇಕಾನಮಿ ನಮ್ಮ ಕಂಪನಿನ ರೆಕಗ್ನೈಸ್ ಮಾಡಿ ನಮಗೆ ಒಂದು ಇನ್ವಿಟೇಷನ್ ಕಳಿಸ್ತಾರೆ. ನಾವು ಆಂಧ್ರ ಪ್ರದೇಶಕ್ಕೆ ಡೆಲಿಗೇಷನ್ ಹೋಗ್ತಾ ಇದ್ದೇವೆ, ನಮ್ಮ ಡೆಲಿಗೇಷನ್ಗೆ ನಿಮಗೆ ಜಾಯ್ನ್ ಆಗಲಿಕ್ಕೆ ಇಷ್ಟ ಉಂಟಾ ಅಂತ ಕೇಳಿ. ಸೊ ಆಲ್ರೆಡಿ ನಾನು ಇಲ್ಲಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿರ್ತೇನೆ, ನನಗೆ ಡೆಲಿಗೇಷನ್ಗೆ ಪಾರ್ಟ್ ಆಗಲಿಕ್ಕೆ ಇನ್ವಿಟೇಷನ್ ಬರ್ತದೆ. ಸೊ ವಿ ಅಗ್ರೀಡ್ ಟು ಜಾಯಿನ್ ದೆಮ್. ಹಾಗೆ ಇಟ್ ವಾಸ್ ಲೆಡ್ ಬೈ UAE ಮಿನಿಸ್ಟ್ರಿ ಆಫ್ ಇಕಾನಮಿ ಆ್ಯಂಡ್ ಟೂರಿಸಮ್ ಮಿನಿಸ್ಟರ್. ಅವರೊಟ್ಟಿಗೆ ನಾವು ಆಂಧ್ರ ಪ್ರದೇಶ್ ವಿಜಯವಾಡಕ್ಕೆ ಬರ್ತೇವೆ. ಡೆಫಿನೆಟ್ಲಿ ಇಟ್ ವಾಸ್ ಅ ಮೀಟಿಂಗ್ ಬಿಟ್ವೀನ್ ಟೂ ಮಿನಿಸ್ಟ್ರಿ. ಇಟ್ ವಾಸ್ ಹೆಡೆಡ್ ಬೈ ದಿ ಹಾನರೇಬಲ್ ಚೀಫ್ ಮಿನಿಸ್ಟರ್ ಶ್ರೀ ಚಂದ್ರಬಾಬು ನಾಯ್ಡು ಅವರು. ಅದರೊಟ್ಟಿಗೆ UAE ಮಿನಿಸ್ಟ್ರಿ ಆಫ್ ಇಕಾನಮಿದು SINS ಅಬ್ದುಲ್ಲಾ, ಹಾಗೆ 2 ಜನ ಕೂಡ ಸೇರಿ ಈ ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾರೆ. ನಾನು ಲಾಸ್ಟ್ ವೀಕ್ ನಾನು ಅಲ್ಲಿಗೆ ಬರಬೇಕಾಗಿ ಬಂತು. ಸೂಪರ್ ಸರ್. ಈಗ ನನ್ನ ಇಂಟ್ರೆಸ್ಟ್ ಇರೋದು, ನೀವು ಅಲ್ಲಿ ಕಂಪನಿ ಮಾಡ್ತೀರಾ, 100 crores ಇನ್ವೆಸ್ಟ್ ಮಾಡ್ತೀರಾ, ಫೈನ್. ಬಟ್ ಅಲ್ಲಿ ಎಷ್ಟು ಜನರಿಗೆ ಈಗ ಉದ್ಯೋಗ ಸಿಗುತ್ತೆ, ಆ ಭಾಗದ ರೈತರು ಹೇಗೆ ಅಲ್ಲಿ ತಮ್ಮ ಉದ್ಧಾರವನ್ನು ಕಾಣ್ಬೋದು ಅಂತ? ಅವಿನಾಶ್, ನಾವಿಲ್ಲಿ ಕಾಣ್ತಾ ಇರುವಂಥದ್ದು 15ರಿಂದ 20 ಏಕರ್ಸ್ ಅಲ್ಲಿ ಬರ್ತಾ ಇರುವಂತ ಒಂದು ಕ್ಯಾಂಪಸ್. ಇದೊಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಎಂಟೈರ್ ಇದೊಂದು ಫ್ಲವರ್ ಮಾಸ್ಟರ್ಸ್ ಅಂತ ಹೇಳುವಂತ ಒಂದು ನಗರ ನಾನು ಕಾಣ್ತಾ ಇರೋದು ಫ್ಯೂಚರ್ ಅಲ್ಲಿ. ಒಂದು ಅಂಗಡಿ ಹಾಕ್ಬೋದು ಸರ್ ಅಲ್ಲಿ. ಇದೊಂದು ದೊಡ್ಡ ಒಂದು ಕ್ಯಾಂಪಸ್. ಈ ಕ್ಯಾಂಪಸ್ ಒಳಗಡೆ ಒಂದು 3 phase ಅಲ್ಲಿ ನಾವು ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು 3 to 4 phase ಆಗಿ ಡಿವೈಡ್ ಮಾಡ್ಕೊಂಡಿದ್ದೇವೆ. ಫಸ್ಟ್ ಒಂದು ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಬಿಲ್ಡ್ ಮಾಡಬೇಕು, ಅದರ ನಂತರ ಎಕ್ಸ್ಪಾನ್ಷನ್ ಅಂತ ಹೇಳುವಂಥದ್ದು 3 to 4 phase ಅಲ್ಲಿ ರೆಡಿ ಮಾಡಿಕೊಂಡು ಕಂಪ್ಲೀಟ್ ಅದರ ಒಳಗಡೆ ಒಂದು ಎಜುಕೇಷನ್, ಎಂಪ್ಲಾಯೀಸ್ ಅಕಾಮಡೇಷನ್ ಇರ್ತದೆ, ಫ್ಯಾಕ್ಟ್ರಿ ಇರ್ತದೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಇರ್ತದೆ, ರಿಕ್ರಿಯೇಷನಲ್ ಏನು ಬೇಕಾದೆಲ್ಲ ಇರ್ತದೆ ಎಲ್ಲ. ಇದೊಂದು ಕಂಪ್ಲೀಟ್ ಒಂದು ಇಕೋಸಿಸ್ಟಮ್, ಒಂದು ಇಂಡಸ್ಟ್ರಿಯಲ್ ಝೋನ್, ಇದೊಂದು ಇಂಡಸ್ಟ್ರಿಯಲ್ ಇಕೋಸಿಸ್ಟಮ್ನ ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನ. ಅದರಲ್ಲಿ ಫಸ್ಟ್ 3 years ಒಂದು 500 ಜನರಿಗೆ ಕೆಲಸ ಸಿಗ್ತದೆ. 500ರಿಂದ 550, ಒಂದು 50ರಿಂದ 60 ಜನ ವೈಟ್ ಕಾಲರ್ ಎಂಪ್ಲಾಯೀಸ್ ಅಂತ ಹೇಳ್ಬೋದು, ಪ್ರೊಫೆಷನಲ್ಸ್ ಅಂತ ಹೇಳ್ಬೋದು. ಸೆಮಿ ಸ್ಕಿಲ್ಡ್ ಮತ್ತು ಅನ್ಸ್ಕಿಲ್ಡ್ ಎಂಪ್ಲಾಯೀಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರು. ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಫ್ಯಾಕ್ಟ್ರಿಯ ಒಳಗಡೆ ಕೆಲಸ ಮಾಡೋದು. ಇನ್ನು ಇದರ ಹಿಂದೆ ನೀವು ನೋಡಿದರೆ ಎಗೇನ್ ಫ್ಲವರ್ ಮಿಲ್ಲಿಂಗ್ ಇದೆ. ನಮ್ಮ ಫಸ್ಟ್ ಪ್ಲಾನ್ ನಮ್ಮದು ಕಾಲೇಜಷ್ಟು ಪ್ರೊಡ್ಯೂಸ್ ಮಾಡುವಂಥದ್ದು. ಇದರ ಬ್ಯಾಕ್ವರ್ಡ್ ಇಂಟೆಗ್ರೇಷನ್ ಆಗಿ ನಾವು ನಮ್ಮ ಓನ್ ಫ್ಲವರ್ ಮಿಲ್ಲಿಂಗ್ ಅದೇ ಕ್ಯಾಂಪಸ್ಸಲ್ಲಿ ಮಾಡ್ತಾ ಇದ್ದೇವೆ. ಅದು phase 2. phase 3 we are thinking of going for
ರೆಡಿ ಟು ಈಟ್ ಪ್ರಾಡಕ್ಟ್. ಓಕೆ ಇವತ್ತು ಬ್ರೆಡ್ ಮಾತ್ರ ಕೊಡ್ತಾ ಇದ್ದೇವೆ, ನಾಳೆ ಆ ಬ್ರೆಡ್ ಒಳಗಡೆ ಎಲ್ಲವನ್ನು ಹಾಕಿ ಅದನ್ನು ಚಂದ ರೋಲ್ ಮಾಡಿ ಒಳ್ಳೆ ರೀತಿ ಪ್ಯಾಕ್ ಮಾಡಿ ಫ್ರೀಸ್ ಮಾಡಿ ಎಲ್ಲ ಮನೆಗೆ ತಲುಪುವಂಥದ್ದು, ಇಂಡಿಯಾದಲ್ಲಿರ್ಬೋದು ಅಥವಾ ಹೊರ ರಾಷ್ಟ್ರಕ್ಕಾಗಿರ್ಬೋದು, ಅದನ್ನೊಂದು ಒಂದು ಲಾಂಗ್ ಶೆಲ್ಫ್ ಲೈಫ್ ಅಲ್ಲಿ ಪ್ರಾಡಕ್ಟ್ ಅನ್ನು ಕೊಟ್ಟು ಆ ಪ್ರಾಡಕ್ಟ್ ಅನ್ನು ರೆಡಿ ಟು ಈಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಇದು ನಮ್ಮ ಟೋಟಲ್ ಪ್ಲಾನ್. ಡೆಫಿನೆಟ್ಲಿ ಇಟ್ ವಿಲ್ ರೀಚ್ lakhs of people directly and indirectly will get benefit out of this Flower Masters International. ಓಕೆ ಫ್ಯಾಂಟಾಸ್ಟಿಕ್ ಸರ್. ಖುಷಿ ಆಯ್ತು ಆ್ಯಕ್ಚುಲಿ. ಏನಂದರೆ ನೀವು ಇಷ್ಟೆಲ್ಲ ಕತೆ ಹೇಳಿದ್ರಲ್ಲ, ಮನ್ಸು ನಮ್ಮ ದುಬೈಗೆ ಹೋಯ್ತು, ಅಲ್ಲಿಂದ ಅಮೇರಿಕಕ್ಕೆ ಹೋಯ್ತು. ಅಮೇರಿಕನ್ ಸ್ಪೆಷಾಲಿಟಿ ಅಂತ ನಿಮ್ಮದು ಆ ಬ್ರ್ಯಾಂಡ್ ನೋಡಿದ ನೆನಪಾಯ್ತು. ನೋಡಿ ಹೇಗೆ ನಾವು ತಿರುಗಿ ಇಟ್ ಇಸ್ ರಿಯಲಿ ಅಂದರೆ ದ ವೇ ಯು ಎಕ್ಸ್ಪ್ಲೈನ್ಡ್ ಅಲ್ಲ ಸರ್, ಭಾಳ ಖುಷಿ ಕೊಡ್ತು. ಅಂದರೆ ನಾವು ನಮ್ಮ ಕ್ಷೇತ್ರದಲ್ಲಿ ಏನಾದರೂ ನಮ್ಗೆ ಮಾಡಬೇಕು ಅನ್ನುವಂಥ ಒಂದು ಮಾತು. ಖಂಡಿತ ಅಲ್ವಾ? ಖಂಡಿತ ನಮ್ಮ ರಾಷ್ಟ್ರಕ್ಕೆ ನಾವು ಏನಾದರೂ ನಾವು ಮಾಡಲೇಬೇಕು, ಏನಾದರೂ ಒಂದಲ್ಲ, ಅದು ಮಾಡಬೇಕದು ನಮ್ಮ ಕರ್ತವ್ಯ ಅಲ್ವಾ? ಅದು ಪ್ರತಿಯೊಬ್ಬರದ್ದು ಕರ್ತವ್ಯ. ಆ್ಯಂಡ್ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲೇಬೇಕು. ಇಲ್ಲಿ ಒಂದು ಹಣ ಸಂಪಾದನೆ ಮಾಡುವಂಥದ್ದಲ್ಲ, ಆ ಎಲ್ಲ ಸ್ಟೇಜು ನಾವು ಪಾಸಾಗಿ ಆಗಿದೆ. ಈಗ ನಮಗೆ ಏನಾದರೂ ನಾವು ಭೂಮಿಗೆ ಬಂದಿದ್ದೇವೆ, ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕಿಲ್ಲಿ, ಅದು 10 ಜನರಿಗೆ ಪ್ರಯೋಜನ ಆಗುವಾಗಿರಬೇಕು, ಅದರ ಒಂದು ಪ್ರತಿಫಲ ಅಂತ ಹೇಳುವಂಥ ಸಾವಿರಾರು ಜನರಿಗೆ ತಲುಪಬೇಕು. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಮುಂದುವರಿತಾ ಇದ್ದೇವೆ. ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಆರ್ಮ್ ಸ್ಟಾರ್ಟೆಡ್ ಫ್ರಮ್ ಇಂಡಿಯಾ, ಬಟ್ ವಿ ಸೆಟ್ ಎ ಟಾರ್ಗೆಟ್ ಆಫ್ 100 ಫ್ಯಾಕ್ಟ್ರೀಸ್ ಗ್ಲೋಬಲಿ ಬೈ 2045. ಫ್ಯಾಂಟಾಸ್ಟಿಕ್ ಸರ್, ವಾವ್. ಇದನ್ನು ಈ ಲೈನ್ ಉಂಟಲ್ಲ, ಈ ವಿಡಿಯೋ ಲೈನ್ ಕಟ್ ಮಾಡಿ ನೀವು ಇಟ್ಕೊಳ್ಬೇಕು ಸರ್ ಮೊಬೈಲಲ್ಲಿ. ಇದು ಹೋಗ್ತಿರಲ್ಲ ಎಲ್ಲ ನೋಡಬೇಕು, ನೋಡಿ ಮ್ಯಾನಿಫೆಸ್ಟ್ ಮಾಡಿ ಅಫ್ಕೋರ್ಸ್ ಇಟ್ ವಿಲ್ ಹ್ಯಾಪನ್, ಬಿಕಾಸ್ ನೀವು ಹೋಗ್ತಾ ಇರೋಂಥ ಫೋರ್ಸ್ ಮತ್ತು ನಿಮ್ಮ ಆಸಕ್ತಿ ಎಲ್ಲ ನೋಡಿದರೆ. ಅಂದರೆ ಅದು ಏನಂತಂದರೆ, ನನಗೆ ನನ್ನೊಬ್ಬರು ಗುರುಗಳು ಹೇಳಿದ್ದು ಸರ್, ಒಂದು ವಿಚಾರವನ್ನು ನಾವು ನೋಡ್ತಾ ಓದ್ತಾ ಹೋದರೆ ಅದು ಓದಿ ಅದೇ ನಾವಾಗಿ ಬಿಡ್ತೇವೆ ಅಂತ. ಖಂಡಿತ ನಾನು ಅದನ್ನು ಎಂಡೋರ್ಸ್ ಮಾಡ್ತೇನೆ. ಯಾಕೆಂತ ಹೇಳಿದರೆ, ನಾನು ಚಿಕ್ಕಂದಿನಿಂದಲೂ ಕನಸುಗಾರ. ನಾನು ಯಾವತ್ತೂ ಎಲ್ಲ ಸ್ಟೇಜಲ್ಲಿ ನನ್ನ ಲೈಫ್ ಇದು ಯಾವೆಲ್ಲ ಸ್ಟೇಜ್ ನಾನು ಪಾಸ್ ಮಾಡಿದ್ದೇನೋ ಆ ಎಲ್ಲ ಸ್ಟೇಜಲ್ಲಿ ನಾನು ಆ ಸ್ಟೇಜಿಂದ ಸ್ವಲ್ಪ ಹೊರಗೆ, ಸ್ವಲ್ಪ ಮೇಲ್ಮಟ್ಟದಲ್ಲಿ ನಿಂತು ಯೋಚನೆ ಮಾಡಿದವು. ಅದೇನು ಗೊತ್ತಾ ಸರ್, ಒಂದು ಮಾತಿದೆ, ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಆದರೆ ಕನಸಿಲ್ಲದ ದಾರಿಯಲ್ಲಿ ನಡೆಯಲು ಸಾಧ್ಯವಿಲ್ಲ ಅಂತ. ಖಂಡಿತ ನಾನು ತುಂಬ ದೊಡ್ಡ ಕನಸುಗಾರ. ಕನಸು ಯಾವತ್ತು ನಾನು ರಿಯಾಲಿಟಿಯಿಂದ ಹೊರಗೆ ನಿಂತೇ ನಾನು ಕೆಲಸ ಮಾಡಿದ್ದು. ಹಾಗೆಂತೇಳಿ ರಿಯಾಲಿಟಿಯಿಂದ ಇದೊಂದು ಜಸ್ಟ್ ಒಂದು ಹಗಲು ಕನಸಲ್ಲ, ಒಂದು ಕನಸನ್ನು ಇಟ್ಕೊಂಡು ಅದಕ್ಕೆ ಕೆಲಸ ಕೂಡ ಮಾಡಬೇಕು. ಓಕೆ, ಆದರೆ ಕನಸೇ ಇಲ್ಲದಿದ್ದರೆ ನೀವು ಏನು ಕೆಲಸ ಮಾಡ್ತೀರಿ? ಸೊ ಆಲ್ವೇಸ್ ನಾವು ನಮ್ಗೆ ಏನು ಬೇಕು ಅಂತ ಹೇಳಿದ್ರು ಅದರ ಬಗ್ಗೆ ಒಂದು ಕ್ಲಾರಿಟಿ ಇಟ್ಕೊಂಡು ಅದನ್ನ ಒಂದು ಅಚೀವ್ ಮಾಡುವಲ್ಲಿ ನಾವು ಒಂದೊಂದೇ ಹೆಜ್ಜೆ ಆಗ್ತಾ ಹೋಗ್ಬೇಕು. ಆಗಲಿ ಸರ್. ಈಗ ನಾವು ಇಷ್ಟು ತುಂಬ ಬ್ರೀಫ್ ಆಗಿ ನಿಮ್ಮ ಉದ್ಯಮ, ಅಲ್ಲಿ ಕೆಲಸ ಶುರು ಮಾಡ್ಕೊಂಡಿದ್ದು ಉದ್ಯಮ, ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ದು ತೋರ್ಟಿಯಾ ರೈಟ್ ಸರ್? ಟೋರ್ಟಿಯಾ ಓಕೆ. ಅದು ಆಮೇಲೆ ಈಗ ಇಂಡಿಯಾಕ್ಕೆ ಬರುವಂಥದ್ದು 100 crores ಎವ್ರಿಥಿಂಗ್ ನಾವು ಮಾತಾಡಿ ಮುಗಿಸಿ ಆಯಿತು. ಈಗ ಬೇಕಿರೋದು, ಈಗ ನಿಜವಾದ ಹಿಟ್ ಇಲ್ಲಿರೋದು ಈಗ ಏನಂತಂದರೆ, ಎಷ್ಟೊಂದು ಜನ ಯಂಗ್ಸ್ಟರ್ಸ್ಗಳಿದ್ದಾರೆ ನಿಮ್ಮ ಥರ ಉದ್ಯಮಿಗಳಾಗಬೇಕು ಅಂತ. ನಾವು ಸ್ಪೀಕ್ ಸಮಥಿಂಗ್ ಅಬೌಟ್ ಯುವರ್ ಫೇಲ್ಯೂರ್ಸ್, ಇಫ್ ಯು ಹ್ಯಾವ್ ಸೀನ್. ಆ ಫೇಲ್ಯೂರ್ ಏನಿತ್ತು, ಹೇಗಾಯಿತು, ಮತ್ತು ಅದು ನಿಮ್ಮನ್ನು ಹೇಗೆ ಶೇಪ್ ಮಾಡಿತು? ಸರ್, ಲೈಫಲ್ಲಿ ನನ್ನ ಲೈಫ್ ಸ್ಟೋರಿ ನೀವು ತಗೊಂಡು ನೋಡಿದರೆ ಎಲ್ಲ ಸ್ಟೇಜಲ್ಲಿ ಕೂಡ there was a failure. First it started, I lost my parents. That is the biggest failure of anyone's life. ಅದು ಗೊತ್ತಿಲ್ಲ, ಅದು ಇರುವವರಿಗೆ ಅದರ ಇಂಪಾರ್ಟೆನ್ಸ್ ಗೊತ್ತುಂಟ ಇಲ್ಲ ಅಂತೇಳಿ. ಗೊತ್ತಿಲ್ಲದ ನನಗೆ ಖಂಡಿತವಾಗಿ ಅದರ ಇಂಪಾರ್ಟೆನ್ಸ್ ಏನಂತ ಗೊತ್ತು. At the age of 6, if you are losing your father and mother, you don't have brothers and sisters, no matter whoever is with you, it's all comes as a second ಫೇಸ್ ಆರ್ ಸೆಕೆಂಡ್ ಲೇಯರ್ ಆಫ್ ರಿಲೇಷನ್ ಅಂತ ಹೇಳ್ಬೋದು ಅಲ್ವಾ? ಅಲ್ಲಿಯೇ ನನಗೆ ಪೆಟ್ಟು ಬಿತ್ತು. ಸ್ಟಿಲ್ ಐ ಡಿಂಟ್ ಎಕ್ಸೆಪ್ಟ್. ಐ ಎಕ್ಸೆಪ್ಟೆಡ್ ಮೈ ಗ್ರ್ಯಾಂಡ್ ಫಾದರ್ ಆ್ಯಸ್ ಮೈ ಮೆಂಟರ್. ಐ ಎಕ್ಸೆಪ್ಟೆಡ್ ಮೈ ಅಂಕಲ್ಸ್ ಆ್ಯಂಡ್ ಆಂಟ್ಸ್ ಆ್ಯಸ್ ಮೈ ಫಾದರ್ ಆ್ಯಂಡ್ ಮದರ್. ಐ ಸ್ಟುಡ್ ವಿತ್ ದೆಮ್. ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಹೋಯ್ತು. ಅದರ ನಂತರ ಎಜುಕೇಷನ್ ಕನ್ನಡ ಮೀಡಿಯಮ್ನಲ್ಲಿ ಓದಿತ್ತು. ಇಂಗ್ಲೀಷ್ ಇಲ್ಲ ಅಂತ ಹೇಳುವಂಥದ್ದೇ ಇವತ್ತಿನ ಮುಂದುವರಿಬೇಕು ಅಂತ ಹೇಳಿದರೆ, ನೀವೊಂದು ಗ್ಲೋಬಲ್ ಇದಕ್ಕೆ ರೀಚ್ ಆಗಬೇಕು ಅಂತ ಹೇಳಿದರೆ, ಇಂಗ್ಲೀಷ್ ಅಂತ ಹೇಳುವಂಥದ್ದು ಒಂದು ಕಮ್ಯುನಿಕೇಷನ್ ಟೂಲ್. ಅದು ಪ್ರಾಬ್ಲಮ್ ಆಗಿತ್ತು.
PUC ನಾನು ಕನ್ನಡ ಮೀಡಿಯಮ್ನಲ್ಲಿ ಎಕ್ಸಾಮ್ ಬರೆದು ಬಂದವ. 10th ಕನ್ನಡ ಮೀಡಿಯಮ್ ಆಯಿತು. PUC ಕೂಡ ನಾನು ಕನ್ನಡದಲ್ಲಿ ನನ್ನ ಎಕ್ಸಾಮ್ ನಾನು ಎಕ್ಸೆಪ್ಟ್ ಇಂಗ್ಲೀಷ್ ಬೇರೆ ಎಲ್ಲವೂ ನಾನು ಕನ್ನಡದಲ್ಲಿ ಬರೆದವ. ಡಿಗ್ರಿಗೆ ಬರುವಾಗ ಲ್ಯಾಂಗ್ವೇಜ್ ಇಲ್ಲ ಅಂತ ಹೇಳುವಂಥದ್ದೇ ಒಂದು ದೊಡ್ಡ ಒಂದು ಚಾಲೆಂಜ್ ಆಯಿತು. ದಟ್ ವಾಸ್ ಅ ಬಿಗ್ಗೆಸ್ಟ್ ಹಿಟ್ ಫಾರ್ ಮೀ. ಎಗೇನ್ ಬ್ಯಾಟಲ್. ನಾನು ಹೇಳ್ತಾ ಇದ್ದಲ್ಲ, ನಾವು ಒಂದು ವಾರ್ ಝೋನಲ್ಲೇ ಇದ್ದಿದ್ದು. ನಾನು ಹೈಸ್ಕೂಲಿಗೆ ಇಲ್ಲಿ ಬಂದಾಗ ನನ್ನ ಗ್ರ್ಯಾಂಡ್ ಫಾದರ್ ತೀರಿಯೋದ್ರು. ನಾನು 9th ಸ್ಟ್ಯಾಂಡರ್ಡಲ್ಲಿ ಇರುವಾಗ ನನ್ನ ಅಜ್ಜ ತೀರಿಯೋದ್ರು. ಫ್ಯಾಮಿಲಿ ಕಂಪ್ಲೀಟ್ಲಿ ಸ್ಕ್ಯಾಟರ್ಡ್. ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್ ಪೇಸ್ ಆಫ್ ಅವರ್ ಲೈಫ್. ಎಲ್ಲ ತುಂಬ ಕಷ್ಟ. ಒಂದು ಹೊತ್ತು ಊಟ ಮಾಡಲಿಕ್ಕೆ ಕೂಡ ಕಷ್ಟ. ಆ ರೀತಿಯ ಒಂದು ಕಷ್ಟದ ವಾತಾವರಣದಲ್ಲಿ ಆವತ್ತಿನ ದಿವಸ ನನ್ನ ಎದುರಲ್ಲಿ ಸ್ಕೂಲಿಗೆ ಹೋಗಬೇಕಾ ಕೆಲಸ ಮಾಡಬೇಕಾ ಅಂತ ಹೇಳುವಂಥ 2 ಆಪ್ಷನ್ ಇರುವಾಗ ಕೆಲಸ ಮಾಡ್ತಾ ಯಾಕೆ ಸ್ಕೂಲಿಗೆ ಹೋಗಬಾರ್ದು ಅಂತೇಳಿ ಇದೇ BC ರೋಡ್ ಬಸ್ ಸ್ಟ್ಯಾಂಡಲ್ಲಿ ನಿಂತು ಬೆಳಿಗ್ಗೆ 25 ಪೇಪರ್ನ ತಗೊಂಡು ಒಂದು ಪೇಪರ್ಗೆ 20 ಪೈಸೆ ಸಂಪಾದನೆ ಮಾಡಿ 5 ರೂಪಾಯಿ ಅರ್ನಿಂಗ್ ಅವತ್ತಿನ ದಿವಸ. 1 ರೂಪಾಯಲ್ಲಿ ಸ್ಕೂಲಿಗೆ ಹೋಗೋದು, 1 ರೂಪಾಯಿ ಬರೋದಕ್ಕೆ, ಮಧ್ಯಾಹ್ನದ ಊಟಕ್ಕೆ 1.5 ರೂಪಾಯಿ. ಆವತ್ತಿನ ದಿವಸ ನನ್ನ ಸೇವಿಂಗ್ 1.5 ರೂಪಾಯಿ. ಆ 1.5 ರೂಪಾಯಿ 365 ದಿವಸ ಸೇವ್ ಮಾಡಿ ನೆಕ್ಸ್ಟ್ ಇಯರ್ದು ಫೀಸ್ ಕಟ್ತಾ ಇದ್ದಿದ್ದು. ಹೂ ಸೆಡ್ ಇಟ್ಸ್ ನಾಟ್ ಪಾಸಿಬಲ್? ಚಾಲೆಂಜಸ್ ಆ ಸ್ಟೇಜಲ್ಲಿ ಆ ರೀತಿಯ ಚಾಲೆಂಜ್ ಬಂತು. ಅದರ ನಂತರ ಇದು ಟಿಲ್ ಐ ಗಾಟ್ ಎಜುಕೇಟೆಡ್. ಎವ್ರಿ ಸ್ಟೇಜ್ ಮನೆಯಲ್ಲೇ ಕಲಿಯುವ ವಾತಾವರಣ ಇಲ್ವಾ? ನಾನು ಬಂದು BCM ಹಾಸ್ಟೆಲನ್ನು ಚೂಸ್ ಮಾಡಿದೆ. ಅಶೋಕ್ ನಗರದಲ್ಲಿ ಹಾಸ್ಟೆಲಲ್ಲಿದ್ದೆ ನಾನು. ಐ ವಾಸ್ ದೇರ್ ಫಾರ್ 3 years. ನನಗೆ ಬೇಕಾದ ವಾತಾವರಣವನ್ನು ನಾನೇ ಫೈಟ್ ಮಾಡ್ತಾ ಕ್ರಿಯೇಟ್ ಮಾಡ್ತಾ ಬಂದೆ. ಅದರ ನಂತರ ಬಿಸ್ನೆಸ್ಗೆ ಎಂಟ್ರಿ ಆಗಬೇಕಾಗಿ ಬಂತು. ಅಥವಾ ಫಸ್ಟ್ ಜಾಬ್. ಇಟ್ ವಾಸ್ ನಾಟ್ ಈಸಿ. ಲಾಟ್ ಆಫ್ ಸ್ಟ್ರಗ್ಲಿಂಗ್. ಹೂ ವಿಲ್ ಗಿವ್ ಎ ಜಾಬ್? ನಮ್ಮ ಜಾಬ್, ನಮಗೆ ಯಾವ ಜಾಬ್ ಬೇಕು, ನಮ್ಮ ಇಂಟ್ರೆಸ್ಟ್ ಏನು, ಅದನ್ನು ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರೆ? ಬಂದ ಜಾಬ್ ಕೂಡ ಅದು ಕೂಡ ಎಗೇನ್ ಫಸ್ಟ್ ಟೈಮ್ ದುಬೈಗೆ ಹೋದಾಗ ಎವ್ರಿ ಡೇ ಐ ವಾಸ್ ಕ್ರೈಮ್. ನನಗೆ ಇಲ್ಲಿ ಈ ದುಬೈ ಬೇಡ, ನಾನು ರಿಟರ್ನ್ ಊರಿಗೆ ಹೋಗ್ತೇನೆ, ನನಗಿಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ 2 years ಲಿಟ್ರಲಿ ಐ ವಾಸ್ ಕ್ರೈಮ್. ಆ ಸ್ಟ್ರಗ್ಲಿಂಗ್ ಪೀರಿಯಡ್ ಫಾಸ್ಟ್ ಆಗಿ ಆಯಿತು. ಅದರ ನಂತರ ಜಾಬ್ 2, ಜಾಬ್ 3, ಜಾಬ್ 4. ಫ್ರಮ್ ಫಸ್ಟ್ ಜಾಬ್ ಟು ಜಾಬ್ 4 ಈ ಒಂದು C ಪೊಸಿಷನ್ಗೆ ಗ್ರೋತ್ ಆಗಬೇಕು ಅಂತ ಹೇಳಿದರೆ ಲಾಟ್ ಆಫ್ ಫೇಲ್ಯೂರ್ಸ್, ಲಾಟ್ ಆಫ್ ಹಿಟ್. ಅದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡು ಈಗೇನು ಬಿಸ್ನೆಸ್ ಜರ್ನಿಗೆ ಹೋಗಬೇಕು ಅಂತ ಹೇಳಿದರೆ ಫಸ್ಟ್ 3 years ನನ್ನ ಬಿಸ್ನೆಸ್ ಜರ್ನಿಯಲ್ಲಿ ಫಸ್ಟ್ 7 years ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್. ಫಸ್ಟ್ 3 years ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆದೆ. ಅದರ ನಂತರ 4 years ನನಗೆ ಪ್ರಿಪೇರ್ ಮಾಡಲಿಕ್ಕೆ ಬೇಕಾಗಿ ಬಂತು. ಈ ಒಂದು ನನ್ನ ಬಿಸ್ನೆಸ್ ಜರ್ನಿ 2010 ಸ್ಟಾರ್ಟ್ ಆದರೆ 2017 ಐ ಹ್ಯಾವಂಟ್ ಮೇಡ್ ಎನಿಥಿಂಗ್ ಫಿನಾನ್ಷಿಯಲಿ. ಐ ಹ್ಯಾವ್ ನಾಟ್ ಗ್ರೋನ್. There was a lot of failure. It's a failure and success. It is not in reality. How you accept it. Every stage of my life there was a problem. 2013 I lost my son. Emotionally completely I was disturbed. ಆ್ಯಂಡ್ ಅದೇ ಟೈಮಲ್ಲಿ ನೀವು ಕಂಪನಿ ಫಾರ್ಮ್ ಮಾಡಿದ್ರಿ. ಅದಕ್ಕೆ 6 ತಿಂಗಳು ಮುಂಚೆ ನಾನು ಕಂಪನಿ ಸ್ಟಾರ್ಟ್ ಮಾಡಿದ್ದೇನೆ. It was a turbulence. PUCಯಲ್ಲಿರುವಾಗ ನಾನು SVS ಅಲ್ಲಿ ಕಾಲೇಜಿಗೆ ಹೋಗುವಾಗ ನನ್ನ ಕಾಲೇಜಲ್ಲಿ ನಾನು ಹೇಗೆ ಫೇಮಸ್ ಆಗಿದೆ ಗೊತ್ತಾ? ಬಸ್ ಕಂಡಕ್ಟರ್ ನಮ್ಮ ಕಾಲೇಜಲ್ಲಿ ಕಲಿತಾ ಇದ್ದಾನೆ ಅಂತೇಳಿ. ಐ ಯೂಸ್ ಟು ಬಿ ಎ ಬಸ್ ಕಂಡಕ್ಟರ್ ಆನ್ ಸಾಟರ್ಡೆ ಆಫ್ಟರ್ನೂನ್ ಆ್ಯಂಡ್ ಸಂಡೇ. ನನ್ನ ಟೀಚರ್ಸಿಗೆ, ನನ್ನ ಲೆಕ್ಚರರ್ಸ್ಗೆ, ನನ್ನ ಕ್ಲಾಸ್ಮೇಟ್ಸಿಗೆ ನಾನು ಟಿಕೆಟ್ ಕೊಡ್ತಾ ಇದ್ದೆ ಬಸ್ಸಲ್ಲಿ. ಅವ್ರು ನಿಮಗೆ ಮಕ್ಕಳು ಮಾಡ್ತಿದ್ರು? ಖಂಡಿತವಾಗಿಯೂ. ಇಟ್ ಹ್ಯಾಪನ್ ಇನ್ ದ 9th ಸ್ಟ್ಯಾಂಡರ್ಡ್. ನನ್ನ ಕ್ಲಾಸಿಗೆ ನಾನು ಬೆಳಿಗ್ಗೆ ಪೇಪರ್ ಸೇರ್ ಮಾಡೋದು. 9th ಸ್ಟ್ಯಾಂಡರ್ಡ್ ಅಂತ ಹೇಳಿದರೆ ಸರ್ ಟೀನೇಜ್ ಸರ್. ತುಂಬ ಒಂದು ಇಮೋಷ್ನಲಿ ಇಟ್ ವಾಸ್ ನಾಟ್ ದ್ಯಾಟ್ ಈಸಿ ಟು ವಿತ್ಸ್ಟ್ಯಾಂಡ್. ಆ ಟೈಮಲ್ಲಿ ನೀವು ಪಬ್ಲಿಕಲ್ಲಿ ನಿಂತು ನೀವು ಪೇಪರ್ ಸೇಲ್ ಮಾಡಿ ಹಣವನ್ನು ಗಳಿಕೆ ಮಾಡಿ ಸ್ಕೂಲಿಗೆ ಹೋಗುವಾಗ, ಕ್ಲಾಸಿಗೆ ಹೋಗುವಾಗ, ನಾನು ಕ್ಲಾಸ್ಗೆ ಎಂಟ್ರಿ ಆಗುವಾಗ ಫಸ್ಟ್ ಬೆಂಚಲ್ಲಿರುವ ಒಬ್ಬಳು ಹುಡುಗಿ ಪೇಪರ್ ಅಂತೇಳಿ ಹೇಳ್ತಾಳೆ. ಸೊ ಜಸ್ಟ್ ಒಂದು ಸತಿ ನನಗೆ ಗೊತ್ತಾಯಿತು ನನ್ನನ್ನು ತಮಾಷೆ ಮಾಡ್ತಾ ಇರುವಂಥದ್ದು ಅಂತೇಳಿ. ಸೊ ಆ ಮೂಮೆಂಟಲ್ಲಿ ಯಾವ ರೀತಿ ಅದನ್ನೆಲ್ಲ ಸಿಚುವೇಶನನ್ನು ಎಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ತೇವೆ ಅಂತ ಹೇಳುವಂಥದ್ದು. ಆವತ್ತು ನನಗೆ ಆ ಶೇಮಲ್ಲಿ ನನ್ನ ಪ್ಲೇಸಲ್ಲಿ ಇನ್ನೊಬ್ಬ ಇದ್ದು ಸ್ಕೂಲ್ಗೆ ಹೋಗ್ತಿರಲಿಲ್ಲ. ಏಕೆಂತ ಹೇಳಿದರೆ ನಾನು ಒಬ್ಬ 14-15 ವರ್ಷದ ಯುವಕ. ಇಟ್ಸ್ ನಾಟ್ ಈಸಿ. ಇವತ್ತು ನಾವು ಹೇಳ್ತೇವೆ ಯಾವುದೋ ಒಂದು ಇದಕ್ಕಾಗಿ ಅವರು ಅದನ್ನು ಮಾಡಿಕೊಂಡ್ರು, ಹೀಗೆ ಮಾಡಿಕೊಂಡ್ರು, ಲೈಫನ್ನು ಎಂಡ್ ಮಾಡಿಕೊಂಡ್ರು ಅಂತೇಳಿ.
ನಮ್ಮ ಲೈಫಲ್ಲಿ ನೂರಾರು ಸಿಚುವೇಶನ್ಸ್ ಇತ್ತು, ಕಷ್ಟದ ಸಿಚುವೇಶನ್ಸ್, ಅಲ್ವಾ? ಒಂದು ಎರಡಲ್ಲ. ಒಂದು ಇಮೋಷ್ನಲ್ ಪಾರ್ಟ್ ಆಫ್ ದ ಫಿಲ್ಮ್ ನಾವು ನೋಡಿದ್ದೇವೆ ಈಗ. ಸರ್, ನಾನು ಈ ಉದ್ಯಮ ಆರಂಭ ಮಾಡಬೇಕಾದ್ರೆ ಏನೇ ಇರಲಿ ಸರ್, ಇದು ಒಂದು ಮೇಯ್ನ್ ಅಲ್ಲ ಸರ್, ಒಂದಲ್ಲ ಒಂದಕ್ಕೆ ದುಡ್ಡು ಬೇಕೇ ಬೇಕು ಸರ್. ಈ ದುಡ್ಡಿನ ಹೊಂದಾಣಿಕೆ ಹೇಗೆ, ಎಲ್ಲಿಂದ? ದುಡ್ಡಿನ ಹೊಂದಾಣಿಕೆ ಅಂತ ಹೇಳುವಂಥದ್ದು, ಮತ್ತು ನಂಗೆ ಗೊತ್ತಿಲ್ಲ, ಯು ಟು ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನೀವು ಬ್ಯಾಂಕಿಂದ ಲೋನ್ ತೊಗೊಳ್ಳಲ್ಲ ಅಂತಲೂ ಕೇಳ್ಪಟ್ಟಿದ್ದೇವೆ. ಹೌದು. ಇದುವರೆಗೆ ನಾವು ಬಿಲ್ಡ್ ಮಾಡಿದ ಬಿಸ್ನೆಸ್ಸಲ್ಲಿ ನಾವು ಬ್ಯಾಂಕಿನ ಫಂಡನ್ನು ಡಿಪೆಂಡ್ ಆಗಿ ಯಾವತ್ತೂ ಬಿಸ್ನೆಸ್ ಸ್ಟಾರ್ಟ್ ಮಾಡಲೇ ಇಲ್ಲ. ಹಾಗಾದರೆ ದುಡ್ಡೆಲ್ಲಿಂದ ಬಂತು? ಓಕೆ, ಫಸ್ಟ್ ನಾವು ನನ್ನ ಟ್ರೇಡಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಟ್ರೇಡಿಂಗಲ್ಲಿ 2003 ಸ್ಟಾರ್ಟ್ ಆಗಿ 2017ವರೆಗೆ ನನಗೆ ನನ್ನ ಮಾರ್ಕೆಟಲ್ಲಿ ಹನಿ ಅಂದರೆ ಏನು ಅಂತೇಳಿ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿತ್ತು. ನಾನು ಅಂದರೆ ಏನು, ನನ್ನ ವ್ಯಾಲ್ಯೂಸ್ ಏನು, ನನ್ನ ಬಿಸ್ನೆಸ್ ಮೋಡ್ ಏನು, ನಾನೊಂದು ವಿಶ್ವಾಸಕ್ಕೆ ಅರ್ಹನಾದ ವ್ಯಕ್ತಿಯ, ಅದೆಲ್ಲ ಈ 2003ರಿಂದ 2017ರವರೆಗೆ ಈ 14 ವರ್ಷ ಅಂತ ಹೇಳುವಂಥದ್ದು ನನ್ನ ಬಿಸ್ನೆಸ್ಸಲ್ಲಿ ನನ್ನ ಬಂಡವಾಳ, ನನ್ನ ಕ್ಯಾರೆಕ್ಟರ್ ಆಗಿತ್ತು ಸರ್. ಫ್ಯಾಂಟಾಸ್ಟಿಕ್, ಇದೊಂದು ಅದ್ಭುತ ಪಾಯಿಂಟ್ ನಿಜಕ್ಕೂ. ನನ್ನ ಪರ್ಸನಾಲಿಟಿ ಮಾತ್ರ ಆಗಿತ್ತು. ನೀವು ವಿಶ್ವಾಸವನ್ನು ಗಳಿಸ್ಕೊಂಡ್ರಿ. ವಿಶ್ವಾಸ. ನಾನು 2017ರಲ್ಲಿ ಅಮೆರಿಕನ್ ಸ್ಪೆಷಾಲಿಟಿ ಲಾಂಚ್ ಮಾಡೋದಕ್ಕಿಂತ ಮುಂಚೆ 1 ವರ್ಷ ಮುಂಚೆ ಡೀಪಾಗಿ ಎಲ್ಲ ರಾಷ್ಟ್ರಕ್ಕೆ ನನ್ನ ಯಾವುದೆಲ್ಲ ಪ್ರಾಡಕ್ಟನ್ನು ಸೋರ್ಸ್ ಮಾಡಬೇಕಾಗಿ ಬಂತು, ನನ್ನೊಟ್ಟಿಗೆ ಒಂದು 3 ತಿಂಗಳಿದ್ದು ನನ್ನ ಸ್ಯಾಲ್ರಿ ಅಡ್ವಾನ್ಸ್, ನನ್ನ ನೋಟಿಸ್ ಪೀರಿಯಡ್ ಸ್ಯಾಲ್ರಿ ನನ್ನೊಟ್ಟಿಗೆ ಇದ್ದಿದ್ದು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ. ಈ ಹಣವನ್ನು ಇಟ್ಕೊಂಡು ನಾನು US, ಮೆಕ್ಸಿಕೋ, ಸ್ಪೇನ್ ಮತ್ತು ಪೋಲ್ಯಾಂಡ್, ಒಮಾನ್ ಇಷ್ಟು ಕಂಟ್ರೀಸಲ್ಲಿ ನನಗೆ ಬೇಕಾದ ಇನಿಷಿಯಲಿ ಬೇಕಾದ 5-6 ಪ್ರಾಡಕ್ಟನ್ನು ನಾನು ಸೋರ್ಸ್ ಐಡೆಂಟಿಫೈ ಮಾಡಿ ಇವ್ರನ್ನೆಲ್ಲರನ್ನು ಹೋಗಿ ಮೀಟ್ ಆಗ್ತೇನೆ. ಎಲ್ಲರೊಟ್ಟಿಗೆ ಹೇಳಿದ ಒಂದೇ ಒಂದು ಮಾತು, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ನನ್ನೊಟ್ಟಿಗೆ ದುಡ್ಡಿಲ್ಲ, ನನ್ನ ಬಗ್ಗೆ ನಿಮಗೆ ಇದುವರೆಗೆ ನನ್ನೊಟ್ಟಿಗಿರುವ ಬಿಸ್ನೆಸ್ ರಿಲೇಷನ್ನಲ್ಲಿ ನಿಮಗೆ ವಿಶ್ವಾಸ ಇದ್ದರೆ ನನಗೆ ನೀವು ಪ್ರಾಡಕ್ಟನ್ನು ಸಾಲ ಕೊಡಬೇಕು. ಓಕೆ 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 ನೀವೆಲ್ಲ ಎಷ್ಟು ದೊಡ್ಡ ಫ್ಯಾಕ್ಟ್ರಿಯನ್ನು ರನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ನಾನು ಒಂದು ವೇಳೆ ತಗೊಂಡ ಪ್ರಾಡಕ್ಟಲ್ಲಿ ನಿಮಗೆ ದುಡ್ಡು ನಾನು ಕೊಡಲಿಕ್ಕೆ ಫೇಲ್ ಆದರೆ ಸ್ಟಿಲ್ ನಿಮ್ಮ ಕಂಪನಿ ಏನು ಮುಳುಗಿ ಹೋಗೋದಿಲ್ಲ. ವೆರಾಸ್ ಇಫ್ ಐ ಆಮ್ ಸಕ್ಸಸ್ಫುಲ್ ಸೆಲ್ಲಿಂಗ್ ದಟ್ ಪ್ರಾಡಕ್ಟ್, 100 ಕಂಟೈನರ್ಸನ್ನು ನೀವು ಸೇಲ್ ಮಾಡ್ತೀರಿ ನನಗೆ. ಓಕೆ ಓಕೆ ಓಕೆ, ಈ ವಿಶ್ವಾಸದ ಮೇಲೆ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇದ್ದರೆ ಕೊಡಿ, ಇಲ್ಲಾದರೆ ನನ್ನ ಹತ್ರ ಯಾವಾಗ ದುಡ್ಡು ಬರ್ತದೋ ಆವಾಗ ಬಂದು ನಿಮ್ಮನ್ನು ಅಪ್ರೋಚ್ ಮಾಡ್ತೇನೆ ಅಂತೇಳಿ. ಆ ರೀತಿ 5 ಫ್ಯಾಕ್ಟ್ರೀಸನ್ನು ನಾನು ಅಪ್ರೋಚ್ ಮಾಡ್ತೇನೆ. ಓಕೆ, 5 ಫ್ಯಾಕ್ಟ್ರಿ, ಅಪ್ರಾಕ್ಸಿಮೇಟ್ಲಿ 10 ಪ್ರಾಡಕ್ಟ್ ಟೋಟಲ್ ನಾನು ಲಾಂಚ್ ಮಾಡಲಿಕ್ಕೆ ಇದ್ದ ಪ್ಲ್ಯಾನ್. ಈ 5ರಲ್ಲಿ 4 ಫ್ಯಾಕ್ಟ್ರಿಯವರು ವಿತೌಟ್ ಸೀಯಿಂಗ್ ಅವರು ಅಗ್ರಿ ಆಗ್ತಾರೆ. ನೀವು ಏನು ಅಂತೇಳಿ ನಮಗೆ ಗೊತ್ತು, ತಗೊಳ್ಳಿ. ಎಲ್ಲಿಂದ? US, ಮೆಕ್ಸಿಕೋ, ಪೆರು, ಸ್ಪೇನ್, ಒಮಾನ್. 1 ಫ್ಯಾಕ್ಟ್ರಿ ಮಾತ್ರ US-ನವರು, ಆ ಕಂಪನಿಯ CEO, ನಾನು ಅವ್ರನ್ನ ಮೀಟ್ ಆಗೋದು, ಫಸ್ಟ್ ಮೀಟ್ ಆಗೋದು ಪ್ಯಾರಿಸಲ್ಲಿ ಮೀಟ್ ಆದ್ದು. ಅವ್ರು ಬಂದು ನನ್ನ ಹತ್ರ ಹೇಳ್ತಾರೆ, ನೀನೀಗ ದುಡ್ಡು ಈಗ ಕೊಡಬೇಡ, ಪರ್ಚೇಸ್ ಆರ್ಡ್ರ್ ಕೊಡು, ಪ್ಯಾಕೇಜಿಂಗ್ ಮೆಟೀರಿಯಲ್ ರೆಡಿ ಮಾಡ್ತೇವೆ, ಪ್ರೊಡ್ಯೂಸ್ ಮಾಡ್ತೇವೆ. ಇನಿಷಿಯಲ್ 3 ಕಂಟೈನರ್ಸ್, 3 ಕನ್ಸೈನ್ಮೆಂಟ್ ನೀವೊಂದು ಪೇ ಮಾಡಿ ತೊಗೊಂಡು ಹೋಗ್ಬೇಕು. 4th ಕಂಟೈನರ್ ಆಗುವಾಗ ನಾನು ಕ್ರೆಡಿಟ್ ಅಪ್ರೂವ್ ಮಾಡ್ತೇನೆ. ನನಗಿರುವ ರೈಟ್ ಅದು ಮಾತ್ರ, ಅದನ್ನೊಂದು ಫುಲ್ಫಿಲ್ ಮಾಡ್ಬೋದು ಅಂತ ನನ್ನ ರಿಕ್ವೆಸ್ಟ್ ಮಾಡ್ತಾರೆ. ನಾನು ಹೇಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ, ನಾನು ಓಕೆ ಅಂತ ಹೇಳ್ತೇನೆ, ಆರ್ಡ್ರ್ ಮಾಡ್ತೇನೆ. ಪ್ರೊಡಕ್ಷನ್ ಅಲ್ಲಿ ರೆಡಿಯಾಗಿ ಪ್ರಾಡಕ್ಟ್ ರೆಡಿ ಆಯಿತು ಅಂತ ಆಗುವಾಗ ನನ್ನೊಬ್ಬರು ಫ್ರೆಂಡ್ ನನ್ನನ್ನು ಅಪ್ರೋಚ್ ಮಾಡ್ತಾರೆ, ಇಷ್ಟು ನನ್ನ ಹತ್ರ ದುಡ್ಡಿದೆ, ನಿನಗೇನಾದರೂ ಬಿಸ್ನೆಸ್ಗೆ ಬೇಕಾ ಅಂತ. ನೋಡಿ ಸರ್, ಇದು ಶಾರುಖ್ ಖಾನ್ ಇದು ಓಂ ಶಾಂತಿ ಓಂ ಸಿನಿಮಾದ ಒಂದು ಡೈಲಾಗ್ ನೆನಪಾಯಿತು. अगर आप किसी चीज़ को दिल से चाहो तो सारी कायनात तुम्हें उस चीज़ से मिलाने की पूरी कोशिश करती है, अगर वो चीज़ नहीं मिला तो पिक्चर अभी बाकी है ಅಂತ. ಅದೇ ರೀತಿಯಾದ್ದು
ಇವತ್ತು ಕೂಡ ಅದೆಲ್ಲ ಫ್ಯಾಕ್ಟ್ರಿಯವರು ನೂರಾರು ಕಂಟೈನರ್ಸ್ ಪ್ರಾಡಕ್ಟನ್ನು ನಮಗೆ ಸೇಲ್ ಮಾಡಿದ್ದಾರೆ. ಈ ಒಂದು ಬ್ರ್ಯಾಂಡ್ನಲ್ಲಿ ಐ ಥಿಂಕ್ ವಿ ಹ್ಯಾವ್ ಸೋಲ್ಡ್ ಥೌಸಂಡ್ಸ್ ಆಫ್ ಕಂಟೈನರ್ಸ್ ಅಕ್ರಾಸ್ ಮಿಡಲ್ ಈಸ್ಟ್ ಮಾರ್ಕೆಟ್. ಫ್ಯಾಂಟಾಸ್ಟಿಕ್ ಸರ್. ನೀವು ಒಂದು ಪುಸ್ತಕ ಬರಿಬೇಕು ಸರ್. ಖಂಡಿತ ಸರ್, ಬರೆಯೋಣ. ನೀವು 50 ಆಗಬೇಕಾದ್ರೆ ಒಂದು ನಿಮ್ಮ ಬದುಕಿನ ಒಂದು ಜರ್ನಿ ಬಗ್ಗೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಪುಸ್ತಕ ಬರೆದ್ರೆ ಒಂದು 4 ಜನರಿಗೆ ಡೆಫಿನೆಟ್ಲಿ ಇನ್ಸ್ಪಿರೇಷನ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಓದಿದಾಗ ನಮಗೆ ಆಗುವಂಥ ಒಂದು ಸಮಾಧಾನ ಇದೆಯಲ್ಲ, ಅದು ನಮ್ಮನ್ನು ಇನ್ನಷ್ಟು ದೂರ ಕರ್ಕೊಂಡು ಹೋಗುತ್ತೆ ಅಂತ ಅನಿಸುತ್ತೆ ಅಲ್ವಾ? ಖಂಡಿತ ಸರ್. ಯಾರಿಗಾದರೂ ನಮ್ಮ ಜೀವನ ಅಂತ ಹೇಳೋದು, ಅದರಲ್ಲಿ ಯಾರಿಗಾದ್ರೂ ಒಬ್ರಿಗಾದರೂ ಅದರ ಒಂದು ಇನ್ಸ್ಪಿರೇಷನ್ ಆಗಿ ಅವರ ಲೈಫ್ ಬದಲಾಗ್ತದೆ ಅಂತ ಹೇಳಿದರೆ ಖಂಡಿತವಾಗಿ ಮಾಡೋಣ. ಮುಂದೆ ಹೋಗೋಣ ಸರ್. ಹಾಗಾದರೆ ಈಗ ಇವತ್ತು ತುಂಬ ಜನ ಈ ಯಂಗ್ಸ್ಟರ್ಸ್ಗಳೆಲ್ಲ ಉದ್ಯಮ ಮಾಡಬೇಕು ಅಂತೆಲ್ಲ ಬರ್ತಾರೆ. ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ. ಅವ್ರಿಗೆ ನೀವೇನು ಹೇಳ್ತೀರಾ? ಭಯ ಪಡುವ ಅಗತ್ಯ ಇಲ್ಲ. ಇಲ್ವಾ? ಭಯ ಪಡುವ ಅಗತ್ಯ ಇಲ್ಲ. ಆ ಭಯ ಅಂತ ಹೇಳೋದನ್ನು ಅದರಿಂದ ಹೊರಗೆ ಬರೋದೇ ಫಸ್ಟ್ ನಿಮಗೆ ಬೇಕಾದ ಬಿಸ್ನೆಸ್ಗೆ ಬೇಕಾದ ಫಸ್ಟ್ ಅರ್ಹತೆ. ಆ ಒಂದು ಫಿಯರಿಂದ ಹೊರಗೆ ಬನ್ನಿ. ಹೌ ಟು ಬಿಕಮ್ ಫಿಯರ್ಲೆಸ್? ವೆರಿ ಸಿಂಪಲ್. ವಾಟ್ ಐ ಆಮ್ ಗೋಯಿಂಗ್ ಟು ಲೂಸ್? ಮನಿ. Who said you need money to start the business? Okay. To start a business, you don't require money. Do you have clarity in what you want to do? Okay. Sari, money, losing the money. I haven't seen anyone becoming successful with a mindset of what if I lose ಅಂತ ಕೇಳಿದವರೆಲ್ಲ ಲಾಸೇ ಆದವರು. You have to have a mindset. What if something goes wrong, or I will make it right. Okay. I will make it right ಅಂತ ಹೇಳುವಂಥದ್ದು ಅವರ ತಲೆಯಲ್ಲಿ ಇದ್ದರೆ ದೇ ವಿಲ್ ಟೇಕ್ ಎ ಕ್ಯಾಲ್ಕುಲೇಟೆಡ್ ರಿಸ್ಕ್ ಸರ್. ಓಕೆ. ಇಷ್ಟು ಲಾಸ್ ಆದರೂ ನಾನು ಇದನ್ನು ಭರಿಸ್ತೇನೆ ಅಂತ ಹೇಳುವಂಥದ್ದು ಅಷ್ಟನ್ನೇ ತಗೊಳ್ಳಿ. ಓಕೆ. ನಾವು ಫಸ್ಟ್ ಸೇಲ್ ಮಾಡಿದ್ದು ಚಿಕ್ಕ ಕನ್ಸೈನ್ಮೆಂಟನ್ನು ತಗೊಂಡು ಬಂದು ಚಿಕ್ಕ ಲಾಭ ಇಟ್ಕೊಂಡು ಸೇಲ್ ಮಾಡಿದ್ದು. ಅದ್ರ ನಂತರನೇ ನಾವು ಒಂದೊಂದೇ ಸ್ಟೆಪ್ಪು. ಒಬ್ಬನೇ ವ್ಯಕ್ತಿ, ನಾನು ಮೊದಲ ಎಂಪ್ಲಾಯಿ ಕಂಪನಿದು, ನನ್ನ ಕಂಪನಿಯ ಸೆಕೆಂಡ್ ಎಂಪ್ಲಾಯಿ ನನ್ನ ವೈಫ್, ನಾವು 2 ಜನ ಮಾತ್ರ ಇದ್ದು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 10 ಇಮೇಲ್ ಐಡಿ ಇತ್ತು ಕಂಪನಿಯಲ್ಲಿ, ಒಳ್ಳೆ ವೆಬ್ಸೈಟ್ ಇತ್ತು, ಕಂಪನಿ ಹೆಸರು ಅಮೆರಿಕನ್ ಸ್ಪೆಷಾಲಿಟಿ ಫುಡ್ಸ್, ಬ್ರ್ಯಾಂಡ್ ಅಮೆರಿಕನ್ ಸ್ಪೆಷಾಲಿಟಿ, ಎಲ್ಲ ನೋಡ್ಲಿಕ್ಕೆಲ್ಲ ಒಳ್ಳೇದು. ಇಂಟರ್ನ್ಯಾಷನಲ್ ಪೆವಿಲಿಯನ್ನಲ್ಲಿ ಹೋಗಿ ನಾವು ಎಕ್ಸಿಬಿಷನ್ ಮಾಡ್ತೇವೆ. ನಾನು ಕಂಪನಿಯನ್ನು ಆಪರೇಟ್ ಮಾಡ್ತಿದ್ದೆ ನನ್ನ ಮನೆಯಿಂದ. ಯಾರಿಗೆ ಗೊತ್ತಿತ್ತು? ನೋಡಿ, ಯಾರಿಗೆ ಕೂಡ ಗೊತ್ತಿರಲಿಲ್ಲ ನನ್ನ ಮನೆಯಿಂದ ಕೂತು ನನ್ನ ಕಂಪನಿ ಆಪರೇಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಫಸ್ಟ್ ಟೈಮ್ ನಾನು ಎಕ್ಸಿಬಿಷನಲ್ಲಿ ಅಮೆರಿಕನ್ ಸ್ಪೆಷಾಲಿಟಿ ನಮ್ಮ ಬ್ರ್ಯಾಂಡನ್ನು ಗಲ್ಫ್ ಫುಡ್, ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೇಡ್ ಶೋ, ಆ್ಯನ್ಯುವಲ್ ಟ್ರೇಡ್ ಶೋ, ಎಕ್ಸಿಬಿಷನ್ಗೆ ಒಂದು ದಿವಸ ರಾತ್ರಿ ಮುಂಚೆ ನಾನೇ ನನ್ನ ಹೆಗಲ ಮೇಲೆ ಇಟ್ಕೊಂಡು ಕಾರ್ಟನ್ ಹೊತ್ಕೊಂಡು, ಅದಕ್ಕೆ ಮುಂಚೆ ಸಿ ಪೊಸಿಷನಲ್ಲಿ ಇದ್ದವ, ಕಾರ್ಟನ್ ಹೊತ್ಕೊಂಡು ಚಪ್ಪಲ್ ಹಾಕಿ ನಾನು ನನ್ನ ಕಂಪ್ಲೀಟ್ ಸೆಟ್ ಮಾಡಿದ್ದು ಬೂತು. ಸೆಕ್ಯೂರಿಟಿ ನೋಡ್ತಾರೆ, ಬರ್ತಾರೆ, ಎಲ್ಲ ಆಯ್ತು. ನೆಕ್ಸ್ಟ್ ಡೇ ನಾನು ಸೂಟ್ ಹಾಕೊಂಡು ಬರ್ತೇನೆ. ನನ್ನ ಈ ಸೆಕ್ಯೂರಿಟಿ ನೋಡಿ ನನ್ನ ಇವನೇನು ಈ ಲೇಬರ್ ಕೂಡ ಸೂಟ್ ಹಾಕೊಂಡು ಬರ್ತಾ ಇದ್ದಾನಲ್ಲ ಅಂತ ಹೇಳಿ ಅವನಿಗೆ ಅವತ್ತು ಗೊತ್ತಾದ್ದು ಈ ಕಂಪನಿಯ ಓನರ್ ನಾನು ಅಂತೇಳಿ. ಓಕೆ, ಅಲ್ಲಿರುವಂಥದ್ದು ನಿಮಗೆ ಹೆದರಿಕೆ ಎಲ್ಲ ಬೇಕಾದ್ದು, ಕ್ಲಾರಿಟಿ ಬೇಕಾದ್ದು. ಕ್ಲಾರಿಟಿ ಬರೋದು ಹೇಗೆ? ನೀವು ಇಳಿಯದೇ ಇದ್ದರೆ, ಸ್ಟಾರ್ಟೇ ಮಾಡದಿದ್ದರೆ ಕ್ಲಾರಿಟಿ ಬರೋದಿಲ್ಲ. ಯು ಮೀನ್ ಟು ಸೇ ಸರ್, ಆಸ್ ಯು ಸ್ಟಾರ್ಟ್ ಟು ವಾಕ್ ಆನ್ ದ ರೋಡ್ ಅಪಿಯರ್ಸ್. ಎಕ್ಸಾಕ್ಟ್ಲಿ. Nobody will have a picture 100% clarity when we start. ಓಕೆ. ಸೊ ನೀನು ಮೊದಲ ಹೆಜ್ಜೆ ತಗೋ, ಫಸ್ಟ್ ಹೆಜ್ಜೆ ಇಡು, ಮುಂದಿನ ದಾರಿ ನಿಂಗೆ ಸಿಗುತ್ತೆ. ಅಲ್ಲಿ ಹೋಗುವಾಗ ನಿಂಗೆಲ್ಲ ಆ ಕವಲು ದಾರಿಗಳು ಒಂದೊಂದೇ ಓಪನ್ ಆಗ್ತಾ ಹೋಗುತ್ತೆ. ಓಕೆ. ಫುಡ್ಡಿನ ಬಗ್ಗೆ, ಫುಡ್ಡಲ್ಲಿ ನಂಗೆ ಹೇಗೆ ಬಿಸ್ನೆಸ್ ಮಾಡಬೇಕಂತ ಗೊತ್ತೇ ಇಲ್ಲ ಸರ್. ಸೊ ನಾನು ಹೇಗೆ ಆ ಕ್ಲಾರಿಟಿ ತಗೊಳ್ಳೋದು? ನಿಮ್ಮಂಥವ್ರ ಹತ್ರ ಹೋಗಿ ಮಾತಾಡೋದು? ಫಸ್ಟ್ ಹೋಗಿ ಕೆಲಸ ಮಾಡಿ. ಓಕೆ. ಫಸ್ಟ್ ಹೋಗಿ ಕೆಲಸ ಮಾಡಿ. 4 ವರ್ಷನ 5 ವರ್ಷನ ಕೆಲಸ ಹೇಗೆ ಮಾಡಬೇಕು ಅಂತ ಹೇಳಿದರೆ 8 ಗಂಟೆ ಕೆಲಸ ಮಾಡ್ಲಿಕ್ಕೆ ಹೇಳಿದರೆ 16 ಗಂಟೆ ಕೆಲಸ ಮಾಡಿ. ಕರೆಕ್ಟ್. ಕಲೀರಿ. ಓಕೆ. ಎಲ್ಲವನ್ನು ಕಲಿತು ಎಲ್ಲವನ್ನು ಅಲ್ಲಿ ಕಲೀಲಿಕ್ಕೆ ಮುಗೀತು ಅಂತ ಆಗುವಾಗ ಅಲ್ಲಿಂದ ರಿಸೈನ್ ಮಾಡಿ ಇನ್ನೊಂದು ಕಂಪನಿ ಹೋಗಿ ಜಾಯ್ನ್ ಆಗಬೇಕು. ನಾನು ಎಲ್ಲ ಕಂಪನಿಯಲ್ಲೂ ನಾನು ಏನು ಕೆಲಸ ಮಾಡಿದ್ದೇನೆ ಅಂತ ನನ್ನ ಹತ್ರ ಇಂಟರ್ವ್ಯೂರ್ ಕೇಳಿದರೆ ನಾನು ಅವ್ರ ಹತ್ರ ಹೇಳ್ತಿದ್ದೆ, ನಿಮ್ಗೆ ಏನು ಬೇಕು ಹೇಳಿ ಅಂತೇಳಿ. ನನಗೆ ಕರೆಕ್ಟ್ ನೆನಪಿದೆ. ನನ್ನ ಲಾಸ್ಟ್ ಪೊಸಿಷನ್ ಆ್ಯಕ್ಚುಲಿ ನಾನು ಇಂಟರ್ವ್ಯೂಗೆ ಹೋದ್ದು ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಪೊಸಿಷನ್ಗೆ. ಓಕೆ. ನನಗೆ ಸಿಕ್ಕಿದ ಪೊಸಿಷನ್ ಜನರಲ್ ಮ್ಯಾನೇಜರ್ ಪೊಸಿಷನ್. ಓಕೆ.
ಆಫ್ಟರ್ 7 months ಐ ವಾಸ್ ಪ್ರೊಮೋಟೆಡ್ ಟು ದಿ ನೆಕ್ಸ್ಟ್ C-level ಪೊಸಿಷನ್. ಫ್ಯಾಂಟಾಸ್ಟಿಕ್ ಸರ್. ಓಕೆ, ಲವ್ಲಿ. ಅಲ್ಲಿ ನಾವು ಹೇಳ್ತಾ ಇದ್ದಿದ್ದು ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿ. ಪಾಸ್ಟ್ ಏನು ಮಾಡಿದೆ ಅಂತೇಳಿ ಮುಗೀತು, ರೈಟ್. ಇನ್ನು ಏನು ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಉಂಟು. Right. ಬಟ್ ವಿ ಹ್ಯಾವ್ ಟು ಪ್ರೂವ್. ನಾನು ಅದನ್ನು ಪ್ರೂವ್ ಮಾಡಿ ಇನ್ನೊಂದು ಕಂಪನಿಯಲ್ಲಿ ಕೆಲಸ ಮಾಡಿ ಅವರ ಒಂದು ಆಬ್ಜೆಕ್ಟಿವ್ ಏನಿದೆ ಅದನ್ನು ಪೂರ್ತಿ ಮಾಡಿದರೆ ಮಾತ್ರ ನನಗೆ ಕಾನ್ಫಿಡೆನ್ಸ್ ಬರುವಂಥದ್ದು. ಪರ್ಫೆಕ್ಟ್. ಇಲ್ಲದ್ರೆ ಯಾವ ರೀತಿ ಕಾನ್ಫಿಡೆನ್ಸ್ ಬರ್ತದೆ? ನಿಜ. ಎಕ್ಸ್ಪೀರಿಯನ್ಸ್ ಬೇಕು, ನಮ್ಮ ಸ್ಕಿಲ್ ಸೆಟ್ ಬೇಕು, ಅದರೊಟ್ಟಿಗೆ ಅನುಭವದೊಟ್ಟಿಗೆ ನಮಗೆ ಮೆಚ್ಯೂರಿಟಿ ಕೂಡ ಬರಬೇಕು. ಅದೆಲ್ಲ ಬರಬೇಕು ಅಂತ ಹೇಳಿದರೆ 4 ರಿಂದ 8 ವರ್ಷ ಕೆಲಸ ಮಾಡೋದ್ರಲ್ಲಿ ನಥಿಂಗ್ ರಾಂಗ್. ಇಫ್ ಯು ಆರ್ ಕಮಿಂಗ್ ಔಟ್ ಫ್ರಮ್ ಯೂನಿವರ್ಸಿಟೀಸ್ 21, 22 till 30, ಸೊ ಯು ಥಿಂಕ್ ದ್ಯಾಟ್ ಯು ಆರ್ ಕಂಟಿನ್ಯೂಯಿಂಗ್ ಯುವರ್ ಎಜುಕೇಷನ್ ಆನ್ ದಿ ಜಾಬ್. ಅಷ್ಟೇ. ಕೆಲವರಿಗೆ 2 ವರ್ಷದಲ್ಲೇ ಆಗ್ಬೋದು, ಕೆಲವರಿಗೆ 10 ವರ್ಷದಲ್ಲೇ ಆಗ್ಬೋದು. I have seen people even starting business at the age of 45, they'll become successful. I have seen people who started business at the age of 16, they're also successful. Yeah. So simultaneously those people who started at the age of 16, they also got failed. The same time someone who started in 50 also they got failed. Yes. There is nothing called ಇದೇ ರೀತಿಯ ಫಂಡಮೆಂಟಲ್ಸ್ ಅಂತ ಏನಿಲ್ಲ. ಅದು ನನ್ನ ಅನುಭವದಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿದ್ದ ಅಥವಾ ನಾನು ಅನುಭವಿಸಿದ್ದನ್ನು ನೀವು ಕೇಳಿದರೆ, ಯು ಹ್ಯಾವ್ ಕ್ಲಾರಿಟಿ ವಾಟ್ ಯು ವಾಂಟ್ ಔಟ್ ಆಫ್ ಯುವರ್ ಲೈಫ್. ಸ್ಪಷ್ಟತೆ ಇರಬೇಕು. ಓಕೆ ಸರ್, ಈಗ ಕೆಲವು ಸ್ಟ್ರೈಟ್ ಕ್ವೆಶನ್ಸಿಗೆ ನಿಮ್ಮದು ಶಾರ್ಟ್ ಆನ್ಸರ್ಸ್. ಸರಿ. ಇಷ್ಟೆಲ್ಲ ನಾವು ಮಾತಾಡಿದ್ದಲ್ಲ, ಈಗ ಒಂದು ಪ್ರಶ್ನೆ ನಾನು ಕೇಳದೇ ಇದ್ದರೆ ಮೋಸ್ಟ್ಲಿ ನಮ್ಮದು ಪಾಡ್ಕಾಸ್ಟ್ ಇನ್ಕಂಪ್ಲೀಟ್ ಆಗುತ್ತೆ. ನಿಮ್ಮ ಪತ್ನಿ ಬಗ್ಗೆ. ಈ ಎಲ್ಲ ಸಕ್ಸಸ್ ಹಿಂದೆ ಒಬ್ಬ ವ್ಯಕ್ತಿ, ನಾನು ಯಾವ ರೀತಿ ನನ್ನ ಚಿಕ್ಕಂದಿನಲ್ಲಿ ನನ್ನ ಅಜ್ಜನ ಬಗ್ಗೆ ನಾನು ಮಾತಾಡಿದ್ನೋ, ನನ್ನ ಮಾವ, ಚಿಕ್ಕಮ್ಮಂದಿರು ಅವರ ಬಗ್ಗೆ ನಾನು ನನ್ನ ಆಂಟ್ಸ್ ಮತ್ತು ಅಂಕಲ್ ಅಂತ ಹೇಳಿದೆ, ಅವರನ್ನು ನಾನು ನೆನಪಿಸ್ತೇನೋ, ಅದೇ ರೀತಿ ನನ್ನ ಈ ಎಲ್ಲ ಸ್ಟೇಜ್ ನಾನೊಂದು ಬೆಳೆದು ಬಂದು ನಾನು ಒಂದು ಮದುವೆ ಅಂತ ಆದಮೇಲೆ ನನ್ನ ಲೈಫಲ್ಲಿ ಒಂದು ಮೇಜರ್, ಒಂದು ದೊಡ್ಡ ಒಂದು ಪಾತ್ರವನ್ನು ನಿರ್ವಹಿಸಿದ್ದು ನನ್ನ ವೈಫ್ ಶಹನಾಜ್. ಓಕೆ, ಹಾಗಾದರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಒಬ್ಳು ಇರ್ತಾಳೆ ಅನ್ನುವಂಥ ಒಂದು ಗಾದೆ ಮತ್ತೆ ನಿಮ್ಮ ಬದುಕಲ್ಲಿ ಅದು ಸಾಬೀತಾಯಿತು? ನನ್ನ ಲೈಫಲ್ಲಿ ಅದು ಸಾಬೀತಾಗಿದೆ. ಸೊ ನನ್ನ ಫಸ್ಟ್ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಗಿ ಸೆಕೆಂಡ್ ಬಿಸ್ನೆಸ್ಗೆ ಇಳಿಯುವಾಗ ನನ್ನೊಟ್ಟಿಗೆ ನೀವು ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ಫಸ್ಟ್ ಕೇಳಿದ ವ್ಯಕ್ತಿ ನನ್ನ ಧರ್ಮಪತ್ನಿ. ಯಾಕೆ ನೀವು ವಾಪಸ್ ಸ್ಟಾರ್ಟ್ ಮಾಡಬಾರ್ದು? ಆ ಒಂದು ಮಾತು ತುಂಬ ನಾವು ಅದರಲ್ಲಿ ಮಾತಾಡ್ತಾ ಹೋದೆವು. ಯಾಕೆ ನಾನು ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ, ಅವ್ರು ಯಾಕೆ ಆಗ್ತದೆ ಅಂತ ಹೇಳ್ತಾ ಇದ್ರು. ಆಗೋದಿಲ್ಲ ಮತ್ತು ಆಗೋದರ ನಡುವೆ ಒಂದು ಅಗೇನ್ ವಾರ್, ಮತ್ತೆ ಅಲ್ಲಿಗೆ ನನ್ನ ಕನ್ಕ್ಲೂಷನಿಗೆ ಬರ್ತೇನೆ. ಹೀಗೆ ಸ್ಟಾರ್ಟ್ ಮಾಡಿ ನೋಡೋಣ ಅಂತೇಳಿ. ಓಕೆ ಬಟ್ ಶೀ ನಾಟ್ ಓನ್ಲಿ ಅಡ್ವೈಸ್, ಲಿಟ್ರಲಿ ಟುಡೇ ಶಿ ಈಸ್ ಆಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ದಿ ಬಿಸ್ನೆಸ್. ಅಲ್ವಾ, ನಿಮ್ಮ ಜೊತೆಗಿದ್ದಾರೆ? ಶಿ ಈಸ್ ಅ ಡೈರೆಕ್ಟರ್, ಶಿ ಈಸ್ ಅ ಶೇರ್ ಹೋಲ್ಡರ್ ಇನ್ ಆಲ್ ದ ಕಂಪನೀಸ್, ಎಂಟೈರ್ ಅವರ್ ಗ್ರೂಪ್ ಆಫ್ ಕಂಪನೀಸ್. She has done her engineering in Vivekananda Engineering College, Puttur. Okay. ಅಲ್ಲಿಯೇ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ರು. ಏನು ಹೆಸರು ಅವ್ರದ್ದು ಸರ್? ಶಹನಾಜ್. ನಮಸ್ಕಾರ ಮೇಡಮ್ ಅವರೇ. ಸೊ ಅವರ ಎಜುಕೇಷನಲ್ಲಿ ಮುಗಿಸಿ ಅದೇ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಜಾಯ್ನ್ ಆಗಿ, ನಾನು ನಮ್ಮ ಮದುವೆ ಟೈಮಲ್ಲಿ ಅವರು ಅಲ್ಲೇ ಲೆಕ್ಚರರ್ ಆಗಿದ್ದರು. ಅದ್ರ ನಂತರ ನಾವು ಕೆಲಸ ಬಿಡಿಸಿ ಅಂತ ಹೇಳ್ಬೋದು, ಅದು ಬಿಡುವಂಥ ಪರಿಸ್ಥಿತಿ ಏರ್ಪಾಡಾಯ್ತು ಅಂತ ಹೇಳ್ಬೋದು. ದುಬೈಗೆ ಹೋದೆವು. ಅದರ ನಂತರ ನಮಗೆ ಮಗ ಹುಟ್ಟಿದ. ಅದರ ನಂತರ ಸ್ವಲ್ಪ ಟೈಮ್ ಅವ್ರು ಗ್ಯಾಪ್ ತಗೊಳ್ಬೇಕಾಗಿ ಬಂತು. ಸ್ಲೋ ಆಗಿ ಅವರ ಕೆರಿಯರ್ ಒಂದು ಡಿಸ್ಟರ್ಬ್ ಆಯಿತು. ಅದರ ನಂತರ ಸ್ಲೋ ಆಗಿ ನಾವು ಈ ಒಂದು ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡೋದು ಅಂತೇಳಿ ತೀರ್ಮಾನ ಮಾಡಿದ ಮೇಲೆ ಶಿ ಬಿಕೇಮ್ ಪಾರ್ಟ್ ಆಫ್ ದಿ ಬಿಸ್ನೆಸ್. ಇವತ್ತು ಶಿ ಈಸ್ ವೆಲ್ ಟ್ರೈನ್ಡ್, ಶಿ ಈಸ್ ವೆಲ್ ಕ್ವಾಲಿಫೈಡ್, ಶಿ ಹ್ಯಾಸ್ ಗಾಟ್ ಹರ್ ಟ್ರೈನಿಂಗ್ ಬ್ಯಾಕ್ ಫ್ರಮ್ US, ಹೌ ಟು ಪ್ರೊಡ್ಯೂಸ್ ರೋಟಿ ಅಂತ ಹೇಳುವಂಥ ಒಂದು ಟ್ರೈನಿಂಗ್ 2 ಜನ ಕೂಡ ನಾವು ದಾಲಾಸಿಗೆ ಹೋಗಿ ಅದರ ಒಂದು ಟ್ರೈನಿಂಗ್ ತಗೊಂಡು ಬಂದು ಅದರ ನಂತರ ನಾವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದು. ಟುಡೇ ಶಿ ಈಸ್ ಹೆಡಿಂಗ್ ದಿ ಫ್ಯಾಕ್ಟ್ರಿ, UAE ಫ್ಯಾಕ್ಟ್ರಿಯ ಎಂಟೈರ್ ಆಪರೇಷನ್. ಸೊ ಶಿ ಈಸ್ ದ ಸೆಕೆಂಡ್ ಪರ್ಸನ್ ಇನ್ ಕಮಾಂಡ್ ಇನ್ ದಿ ಎಂಟೈರ್ ಬಿಸ್ನೆಸ್. ಫ್ಯಾಂಟಾಸ್ಟಿಕ್. ಆಗಲಿ ಸರ್. ಈಗ ಸ್ಟ್ರೈಟ್ ಕ್ವೆಶನ್ಸ್ ಆ್ಯಂಡ್ ಶಾರ್ಟ್ ಆನ್ಸರ್ಸ್. ಓಕೆ, ಸಕ್ಸಸ್ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಏನಂತೀರಾ? ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಯಾಕೆ?
ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಸಕ್ಸಸ್ ಆಟೋಮೆಟಿಕ್ಲಿ ಫಾಲೋ. ಓಕೆ. ಹಣನ ಲೆಗೆಸಿನ? ಲೆಗಸಿ. ಯಾಕೆ? ಹಣ ನಾವು ಮಾಡ್ಬೋದು, ಮಾಡಿದ ಹಣವನ್ನು ಇಲ್ಲಿ ಖರ್ಚು ಮಾಡ್ಬೋದು, ಹಣ ಒಂದು ದಿವಸ ಖಾಲಿ ಆಗ್ಬೋದು. ಲೆಗಸಿ ಅಂತ ಹೇಳುವಂಥದ್ದು ಅದು ಜನ್ರೇಷನ್ಗೆ ಹೋಗುವಂಥದ್ದು. ನಾವು ಇಲ್ಲಿ ಇಲ್ಲದಿದ್ದರೆ ಕೂಡ ಅದು ಇಲ್ಲಿ ಉಳಿತದೆ. ಓಕೆ. ಡ್ರೀಮ್ ಆರ್ ಡಿಸಿಪ್ಲಿನ್? ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂತ ಇವನ್ ಡ್ರೀಮ್, ನಿಮಗೆ ಕನಸು ಕೂಡ ಒಂದು ಡಿಸಿಪ್ಲಿನ್ನ ಮುಖಾಂತರ ಕಾಣ್ತಾ ಹೋದರೆ ಅದು ನನಸಾಗುವ ಚಾನ್ಸ್ ಜಾಸ್ತಿ. ಓಕೆ. ಓಕೆ. ಸೊ ಲೀಡರ್ಶಿಪ್ ಅನ್ನೋ ಒಂದು ಪದಕ್ಕೆ ನೀವೇನು ವ್ಯಾಖ್ಯಾನ ಕೊಡ್ತೀರಾ? ಒನ್ಸ್ ಓನ್ ಥಾಟ್ಸ್, ಒನ್ಸ್ ಓನ್ ಥಿಂಕಿಂಗ್, ಒನ್ಸ್ ಓನ್ ಡಿಸಿಪ್ಲಿನ್. ಫಸ್ಟ್ ಯು ಟ್ರೈ ಟು ಲೀಡ್ ಯುವರ್ ಓನ್ ಸೆಲ್ಫ್, ಯುವರ್ ಓನ್ ಪರ್ಸನಾಲಿಟಿ, ಯುವರ್ ಓನ್ ಥಾಟ್ ಪ್ರೊಸೆಸ್. ಓಕೆ. As far as you feel yourself you are a leader for you, then only you can think about outside world. ಲವ್ಲಿ, ಲವ್ಲಿ. ಸೊ ಒಂದು ಅಭ್ಯಾಸ ನಿಮ್ಮ ಬದುಕನ್ನೇ ಬದಲಿಸಿದೆ ಅಂತಾದರೆ ಅದು ಯಾವುದು? ಓದು, ರೀಡಿಂಗ್. ವಾವ್. ಚಿಕ್ಕಂದಿನಲ್ಲಿ ನನ್ನ ಮನೆಗೆ ವೀಕ್ಲಿ ಮ್ಯಾಗ್ಝಿನ್, ಮಂತ್ಲಿ ಮ್ಯಾಗ್ಝಿನ್ ನಂಥದ್ದು ನನ್ನ ಮಾವ ಮನೆಗೆ ತಗೊಂಡು ಬರ್ತಾ ಇದ್ರು. ಓಕೆ. ಹೆಸರು ನೆನಪಿದೆಯಾ? ಮಂಗಳ, ತರಂಗ, ಈ ರೀತಿಯ ಮ್ಯಾಗ್ಝಿನ್ಸ್ ಬರ್ತಾ ಇತ್ತು. ಸೊ ಅಲ್ಲಿಂದ ಒಂದು ಚಿಕ್ಕ ಓದು ಅಂತ ಹೇಳಿ ನನಗೆ ಸ್ಟಾರ್ಟ್ ಆದ್ದು. ಅದರ ನಂತರ ನಾನು ಬೆಳೀತಾ ಬರುವಾಗ, ನಾನು ಒಂದು 9th 10th ಎಲ್ಲ ಆಗುವಾಗ ನನಗೆ ನನ್ನ ಇಂಟ್ರೆಸ್ಟ್ ಅಂತ ಹೇಳುವಂಥದ್ದು ನನ್ನನ್ನು ನಾನು ಡೆವಲಪ್ ಮಾಡ್ಕೊಳ್ಬೇಕು, ನನ್ನ ವ್ಯಕ್ತಿತ್ವವನ್ನು ನಾನು ಡೆವಲಪ್ ಮಾಡ್ಕೊಳ್ಬೇಕು, ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ತೋಚಿದಾಗ ನನಗೆ ಇನ್ಫ್ಲುಯೆನ್ಸ್ ಎಲ್ಲ ನಮಗೆ ಆ ರೀತಿ ಯೋಚನೆ ಬರುವಾಗ ಅಲ್ಲಿ ಒಂದು ಗ್ರಂಥಾಲಯ ಕಾಣ್ತದೆ, ಇಲ್ಲಿ ಒಂದು ಬುಕ್ ನನ್ನ ಫ್ರೆಂಡ್ನ ಮನೆಯಲ್ಲಿ ಕಾಣ್ತದೆ, ಅಥವಾ ಇನ್ನೊಂದು ಪರ್ಚೇಸ್ ಮಾಡಬೇಕು ಅಂತ ಹೇಳಿ ತೋಚ್ತದೆ. ಆ ರೀತಿ ಬುಕ್ ಅಂತ ಹೇಳುವಂಥದ್ದು, ಓದುವಿಕೆ ನನ್ನ ಲೈಫಲ್ಲಿ ಒಂದು ದೊಡ್ಡ ಪರಿಣಾಮ ಬೀರಿದೆ. ಅದರೊಟ್ಟಿಗೆ ಎಲ್ಲ ಸ್ಟೇಜಲ್ಲಿ ಕೂಡ ನನಗೆ ಮೆಂಟರ್ಸ್ ಇದ್ದರು ಲೈಫಲ್ಲಿ. ನನ್ನ ಟೀಚರ್ಸ್ ತುಂಬ ಒಳ್ಳೊಳ್ಳೆ ಟೀಚರ್ಸ್ ನನ್ನ ಲೈಫಲ್ಲಿ ಬಂದಿದ್ದಾರೆ. ನನ್ನ ಲೈಫಲ್ಲಿ ಏನು ಇಲ್ಲ ಅಂತ ನಾನು ಹೇಳಿದೆ, ಏನು ನನ್ನ ಲೈಫಲ್ಲಿ ಇತ್ತು ಅಂತ ನೀವು ಯೋಚನೆ ಮಾಡಿದರೆ ನನ್ನ ಲೈಫಲ್ಲಿ ತುಂಬ ಒಳ್ಳೆ ಟೀಚರ್ಸ್ ಬಂದಿದ್ದಾರೆ. ನನ್ನ ತುಂಬ ಒಂದು ನನ್ನ ಲೈಫಿದ್ದೊಂದು ಟರ್ನಿಂಗ್ ಪಾಯಿಂಟ್ ಒಂದು ಸ್ಟೇಜಲ್ಲಿ ಬಂದ ನನ್ನ ಲೆಕ್ಚರರ್ಸ್ ಅಂತ ಹೇಳ್ಬೋದು. ಒಬ್ಬರು ನಾಗವೇಣಿ ಮಂಚಿ ಅಂತೇಳಿ, ಡಾಕ್ಟರ್ ನಾಗವೇಣಿ ಮಂಚಿ, ಅವರು ಕನ್ನಡ ಲೆಕ್ಚರರ್ ಆಗಿದ್ದರು, ರೀಸೆಂಟ್ಲಿ ರಿಟೈರ್ಡ್ ಆದರು. ಅವರು ಎರಡನೇದ್ದು ನಾರಾಯಣ್ ಭಂಡಾರಿ ಅಂತೇಳಿ, ಅವರು ಕೂಡ ರಿಟೈರ್ಡ್ ಆಗಿದ್ದರು. ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಿದ್ದರು SVS ಅಲ್ಲಿ. ಅವರು 2 ಜನರ ಒಂದು ಸಪೋರ್ಟ್ ನನಗೆ ಆ ಟೈಮಲ್ಲಿ, ಒಂದು ಗೈಡೆನ್ಸ್, ಅವರ ಇನ್ವಾಲ್ವ್ಮೆಂಟ್ ನಾನೊಂದು ಗ್ರ್ಯಾಜುಯೇಷನ್ಗೆ ಮುಂದೆ ಹೋಗಲಿಕ್ಕೆ ನನಗೊಂದೊಂದು ದಾರಿದೀಪ ಆಯಿತು. ಅದೇ ರೀತಿ ಒಂದೊಂದು ಸ್ಟೇಜಲ್ಲಿ ನನ್ನೊಬ್ಬರು ಸೀನಿಯರ್ ಇದ್ದರು, ಉಮಾ ಅಂತ ಹೇಳಿ. ನಾನು PUC ಯಲ್ಲಿರುವಾಗ ತುಂಬ ಡಿಸ್ಟರ್ಬೆನ್ಸ್, ಹೇಳಿದಲ್ಲ, ಲೈಫ್ ಅಂತ ಹೇಳೋದು ಒಂದು ಸೈಡಿಗೆ ಕೆಲಸ ಮಾಡ್ತಾ ಬರೋದು, ಫ್ಯೂಚರ್ ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ, ಯಾವ ಗ್ರ್ಯಾಜುಯೇಷನ್ ತಗೊಳ್ಬೇಕು ಅಂತೇಳಿ ಗೊತ್ತಿಲ್ಲ, ಓದಿ ಏನು ಆಗೋದಿಲ್ಲ. ನಾನೊಂದು ರೀತಿ ಇದೆಲ್ಲ ಸಕ್ಸಸ್ ಥಿಂಕಿಂಗ್ನ ಮಧ್ಯದಲ್ಲಿ ನಿರಾಶಾವಾದಿ ಕೂಡ ಆಗ್ತಾಯಿದ್ದೆ, ಎಲ್ಲವನ್ನು ಹೋಪನ್ನು ಕಳ್ಕೊಳ್ತಾ ಇದ್ದೆ. ಆ ಟೈಮಲ್ಲಿ ಉಮಾ ಅಂತ ಹೇಳುವವರು ನನ್ನ ಸೀನಿಯರ್, 3 years ನನಗೆ ಸೀನಿಯರ್. ನೀನು ಓದಬೇಕು, ನೀನೇನಾದೊಂದು ಅಚೀವ್ ಮಾಡಬೇಕು, ಒಂದು 4 ಮಾತುಗಳು, ಒಳ್ಳೆ ಮಾತು, 5 ನಿಮಿಷದ ಮಾತು. ಕ್ಲಾಸಿಗೆ ಹೋಗಬೇಕು ಆನ್ ಟೈಮು, ಲೈಬ್ರರಿಲಿ ಹೋಗಿ ಕೂತ್ಕಲಿಬೇಕು, ನೀ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ಅಂತೆಲ್ಲ ನನ್ನನ್ನು ಹುರಿದುಂಬಿಸಿದವರಲ್ಲಿ ಅವರು ಕೂಡ ನನ್ನ ಒಂದು ಲೈಫನ್ನು ಒಂದು ಶೇಪ್ ಮಾಡಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರಲ್ಲಿ ಉಮಕ್ಕ ಒಬ್ಬರು. ನಾನು ಇವತ್ತು ಕೂಡ ಅವರನ್ನು ಉಮಕ್ಕ ಅಂತಲೇ ಕರೆಯೋದು. ಇವತ್ತು ಕೂಡ ನಾನು ಕಾಂಟ್ಯಾಕ್ಟಲ್ಲಿದ್ದೇನೆ ಎಂಟೈರ್ ಅವರ ಫ್ಯಾಮಿಲಿ ಒಟ್ಟಿಗೆ. ವೆರಿ ಗುಡ್. ಅವರ ಹಸ್ಬೆಂಡ್ ಎಲ್ಲರೊಟ್ಟಿಗೂ ಕಾಂಟ್ಯಾಕ್ಟಲ್ಲಿದ್ದಾನೆ. ವೆರಿ ಗುಡ್ ಸರ್, ವೆರಿ ಗುಡ್. ಇನ್ನೊಂದು 2-3 ಪ್ರಶ್ನೆ ಕೇಳಬೇಕು. ಈ ಬೆನ್ನಿಗೆ ಚೂರಿ ಹಾಕೋರ ಬಗ್ಗೆ ಏನಂತೀರಾ? ಖಂಡಿತವಾಗಿಯೂ ಸರ್, ನಮ್ಮ ಲೈಫಲ್ಲಿ ಬೆನ್ನಿಗೆ ಚೂರಿ ಹಾಕಿದವರು ಕೂಡ ಹಾಕಿದ್ದಾರೆ, ಕಂಪ್ಲೀಟ್ ನಾಶ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಎಲ್ಲವನ್ನು ಕಲಿತು ಗ್ರ್ಯಾಜುಯೇಷನ್ ಆಗಿ ಲೈಫಲ್ಲಿ ಮುಂದೆ ಹೋಗುವ ಟೈಮಲ್ಲಿ ನನ್ನ ಒಂದು ಪರ್ಸ್ನಾಲಿಟಿಯನ್ನೇ ಒಂದು ಶೇಕ್ ಮಾಡಿದ ಒಂದು ಪರ್ಸ್ನಾಲಿಟಿ ಕೂಡ ಇದ್ದಾರೆ. ತುಂಬ ಹೀಯಾಳಿಸಿದ್ದಾರೆ.
ತುಂಬ ನನ್ನನ್ನು ಕುಗ್ಗಿಸಿದ್ದಾರೆ. ಆ ರೀತಿ ಕೂಡ ಲೈಫಲ್ಲಿ ಖಾಲಿ ನಾವೊಂದು ಗುಲಾಬಿ ಹೂ ಮಾತ್ರ ಬೇಕು, ಆ ಮರದಲ್ಲಿ ಮುಳ್ಳಿರಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡಲೇಬಾರ್ದಲ್ಲ ಸರ್. ಈ ಗುಲಾಬಿ ಹೂವಿನ ತೋಟದಲ್ಲಿ ಮುಳ್ಳು ಕೂಡ ಇದೆ, ಫ್ಲಾರ್ ಇದೆ, ಅಲ್ಲಿ ಥ್ರಾನ್ ಕೂಡ ಇದೆ. ಅದು ಕೂಡ ಕೆಲವೊಮ್ಮೆ ನಮ್ಮ ಕೈಗೆ ಚುಚ್ಚುತ್ತದೆ. ಚುಚ್ಚಿದ ತಕ್ಷಣ ಅಲ್ಲಿಯೇ ಮುಳ್ಳು ಚುಚ್ಚಿತು ಅಂತ ಹೇಳಿ ಗುಲಾಬಿ ಹೂವನ್ನು ಮುಟ್ಟದೆ ನಾವು ತಗೊಳ್ಳದೆ ಬಂದರೆ ನಾವು ಏನೋ ಲೈಫಲ್ಲಿ ಕಳ್ಕೊಳ್ತಾ ಇದ್ದೇವೆ ಅಂತ ಹೇಳಿ. ಈ ಟೈಮಲ್ಲಿ ನಾವು ನಮ್ಮನ್ನು ನಾವು ಎಗೇನ್ ಯಾವ ರೀತಿ ಬಿಲ್ಡ್ ಮಾಡ್ತಾ ಹೋಗ್ತೇವೆ ಅಂತೇಳಿ ಎಲ್ಲ ಸ್ಟೇಜಲ್ಲಿ ಕೂಡ, ಬಿಸ್ನೆಸ್ ಸ್ಟೇಜಲ್ಲಿ ಕೂಡ ಬೇರೆ ಬೇರೆ ಜನಗಳು ಬಂದಿದ್ದಾರೆ. ಬೇರೆ ಬೇರೆ ತುಂಬ ಕೆಟ್ಟ ಮಾತುಗಳನ್ನೆಲ್ಲ ಕೇಳಿದ್ದೇವೆ. ಕೆಲವರು ಏನೂ ರೀಸನ್ ಇಲ್ಲದೆ ನಮ್ಮ ರಿಲೇಷನ್ಶಿಪ್ ಕಟ್ ಮಾಡಿದವರಿದ್ದಾರೆ. ಯಾವುದೇ ಒಂದು ಸಾಲಿಡ್ ರೀಸನ್ ಇಲ್ಲದೆ ಇವತ್ತು ಕೂಡ ಗೊತ್ತೇ ಇಲ್ಲ ಯಾಕೆ ಈ ವ್ಯಕ್ತಿನ ಹತ್ರ ಮಾತಾಡೋದಿಲ್ಲ ಅಂತೇಳಿ. ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದಂಥ ವ್ಯಕ್ತಿ, 10 ವರ್ಷಗಳ ಸಂಬಂಧಗಳನ್ನು ಮೇಂಟೈನ್ ಮಾಡ್ತಾ ಬಂದಿದ್ದೇವೆ. ಸ್ಟಿಲ್ ಒನ್ ಫೈನ್ ಡೇ ದೇ ಸ್ಟಾಪ್ ಟಾಕಿಂಗ್. ಡೋಂಟ್ ನೋ ವಾಟ್ ಇಸ್ ದ ರೀಸನ್. ಇವತ್ತು ನಿಮ್ಮ ಯಶಸ್ಸು ಮಾತಾಡ್ತಿದೆ ಅವ್ರ ಜೊತೆ, ನೀವಲ್ಲ, ನಿಮ್ಮ ಯಶಸ್ಸು ಅವ್ರ ಜೊತೆ ಮಾತಾಡ್ತಿದೆ. ಆಗಲಿ ಸರ್. ಎಷ್ಟು ರಾಷ್ಟ್ರಗಳಿಗೆ ಹೋಗಿದ್ದೀರಾ ನೀವು? ಆಲ್ಮೋಸ್ಟ್ ಎಲ್ಲ ಕಾಂಟಿನೆಂಟನ್ನು ಕೂಡ ನಾನು ಟಚ್ ಮಾಡಿದ್ದೇನೆ ಸರ್, ಅಂಟಾರ್ಟಿಕ್ ಒಂದು ಬಿಟ್ಟು. ಓಕೆ, ಅರೌಂಡ್ 50+ ಕಂಟ್ರೀಸ್ ಸೂಪರ್ ಸುತ್ತಾಡಿದ್ದೇನೆ. ಒಂದ್ಸಲ ನೆಕ್ಸ್ಟ್ ಟೈಮ್ ಸರ್ ನಿಮ್ಮ ಪಾಸ್ಪೋರ್ಟ್ ಸ್ವಲ್ಪ ತೋರಿಸಿ ನಮಗೆ, ಅದು ನೋಡೋದೇ ಒಂದು ಖುಷಿ. ಆಲ್ಮೋಸ್ಟ್ 7 ಪಾಸ್ಪೋರ್ಟ್ ಮುಗೀತು ಸರ್, ಈಗ 8ನೇ ಪಾಸ್ಪೋರ್ಟ್ ಇದೆ. ಇಟ್ಕೊಳ್ಳಿ, ಅದು ಹೌದು, ಬೇಕಾಗುತ್ತೆ. ಜಂಬೋ ಪಾಸ್ಪೋರ್ಟ್. ನಮಗೆ ಸಿಂಗಲ್ ಪಾಸ್ಪೋರ್ಟ್ ಸಾಕಾಗೋದಿಲ್ಲ, ಯಾವಾಗಲೂ ಅಪ್ಲೈ ಮಾಡೋದೇ ಜಂಬೋ. ಓಕೆ, ಸೊ ಎವ್ರಿ 3 to 4 years ಒಂದು ಪಾಸ್ಪೋರ್ಟ್ ಬೇಕು ನನಗೆ. ನೈಸ್, ಗುಡ್ ಸರ್. ದೊಡ್ಡ ರಿಸ್ಕ್ ನೀವು ಲೈಫಲ್ಲಿ ತಗೊಂಡಿರೋದು? ನನ್ನ ಲೈಫಲ್ಲಿ ತಗೊಂಡ ಒಂದು ದೊಡ್ಡ ರಿಸ್ಕ್ ಅಂತ ಹೇಳಿದರೆ ವ್ಯಾಪಾರಕ್ಕೆ ಹೇಳಿದ್ದು. ಬಿಸ್ನೆಸ್ ಮಾಡಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿ ನನ್ನ ಆ ಒಂದು ಕಂಫರ್ಟ್ ಇರುವ ಜಾಬನ್ನು ಬಿಟ್ಟು ಬಂದಿದ್ದು ತಗೊಂಡ ಒಂದು ಮೇಜರ್ ರಿಸ್ಕ್. ಓಕೆ, ಈಗ ನಿಮ್ಮ ಈ ವಿಡಿಯೋವನ್ನು ನೋಡಿ ಮಂಗಳೂರಿನವರು ಅಥವಾ ಯಾರೇ ಆಗಿರೋ, ಮಂಗಳೂರಿನವರಲ್ಲ, ನಾವು ಮಂಗಳೂರಲ್ಲಿ ಕೂತಿರೋದ್ರಿಂದ ಮಂಗಳೂರು ಅಂತ ಬಂತು, ಕನ್ನಡಿಗರು ಯಾರೋ ನಿಮ್ಮನ್ನು ಸಂಪರ್ಕ ಮಾಡಿ ನನಗೂ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇದೆ ಸರ್, ನಮಗೂ ಒಂದು ಅವಕಾಶ ಸಿಗಬಹುದಾ ಅಂತ ಕೇಳಬಹುದೇ? ಕೇಳಿದರೂ ಹೇಗೆ ಕೇಳ್ಬೋದು? ಖಂಡಿತವಾಗಿಯೂ ಈ ಕಂಪನಿ ಅಂತ ಹೇಳುವಂಥದ್ದು ಮಂಗಳೂರಿನವರಿಗೆ, ಕರ್ನಾಟಕದವರಿಗೆ, ಇಂಡಿಯಾದವರಿಗೆ, ಇಡೀ ಪ್ರಪಂಚದ ಎಲ್ಲ ಆ ಪೊಸಿಷನ್ಗೆ ಅರ್ಹತೆ, ಯೋಗ್ಯತೆ, ಅರ್ಹತೆ ಮತ್ತು ಯೋಗ್ಯತೆ, ಇದು 2 ಕಾಂಬಿನೇಷನ್ ಆಗಿ ಇದ್ದರೆ ಖಂಡಿತವಾಗಿಯೂ ನಮ್ಮ ಕಂಪನಿಯಲ್ಲಿ ಉದ್ಯೋಗ ಆಪರ್ಚುನಿಟಿಗಳಿದೆ, ಅಪ್ಲೈ ಮಾಡ್ಬೋದು. ನಮ್ಮ ವೆಬ್ಸೈಟ್ hmholding.com ಅಂತ ಹೇಳುವಂಥ ವೆಬ್ಸೈಟಲ್ಲಿ ಎಲ್ಲ ಕಂಪನಿ, ನಮ್ಮ ಗ್ರೂಪ್ ಆಫ್ ಕಂಪನೀಸ್ ಬಗ್ಗೆ ನೋಡ್ಬೋದು. ಇಮೇಲ್ ಮಾಡಿ ನಮ್ಮನ್ನು ರೀಚ್ ಆಗಿ. ನಮ್ಮದು ಮ್ಯಾಂಗ್ಳೂರಲ್ಲಿ ಕೂಡ ಆಫೀಸ್ ಇದೆ. ಈಗ ನಾವು ಬ್ಯಾಂಗ್ಳೂರಲ್ಲಿ ಫ್ಲವರ್ ಮಾಸ್ಟರ್ಸ್ ಆಫೀಸ್ ಮಾಡ್ತಾಯಿದ್ದೇವೆ. ಬೇರೆ ಬೇರೆ ರಾಷ್ಟ್ರಕ್ಕೆ ನಾವು ಹೋಗ್ತಾ ಇದ್ದೇವೆ. ತುಂಬ ಡೈವರ್ಸಿಫೈ ಬಿಸ್ನೆಸ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಇದಕ್ಕೆ ಒಳ್ಳೊಳ್ಳೆ ಟ್ಯಾಲೆಂಟ್ಗಳು ನಮಗೆ ಬೇಕು. ಒಳ್ಳೊಳ್ಳೆ ಒಂದು ಸ್ಕಿಲ್ ಸೆಟ್ ಇರುವವರು, ಸ್ಕಿಲ್ ಸೆಟ್ ಇಲ್ಲದಿದ್ದರೆ ಕಲಿಬೇಕು ಅಂತ ಹೇಳುವಂಥ ಒಂದು ಮನಸ್ಥಿತಿ ಇರುವವರು, ಅವರಿಗೆ ನಾವು ಟ್ರೈನಿಂಗ್ ಕೊಟ್ಟು ಅವರನ್ನು ನೆಕ್ಸ್ಟ್ ಲೆವೆಲ್ಗೆ ಅವರನ್ನು ನಾವು ಕೈಯಲ್ಲಿ ಇಟ್ಕೊಂಡು ನಾವು ಮುಂದೆ ತಗೊಂಡೋಗ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಇವತ್ತು ಕೂಡ ನಮ್ಮ ಎಂಟೈರ್ ಬಿಸ್ನೆಸ್ಸಲ್ಲಿ ಮೋರ್ ದ್ಯಾನ್ 50% ಆಫ್ ದ ಪೀಪಲ್, ಎಂಪ್ಲಾಯೀಸ್ ಹೂ ಆರ್ ವರ್ಕಿಂಗ್, ದೇ ಆರ್ ಫ್ರಮ್ ಮ್ಯಾಂಗ್ಳೂರ್. ಫ್ಯಾಂಟಾಸ್ಟಿಕ್ ಸರ್. ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಕೊನೆಯಲ್ಲಿ ನಾನು ಹೇಳೋದು ಇಷ್ಟೇ, ನಿಮ್ಮ ಏನು ಕನಸಿದೆ ಬೈ 2045 ನೀವು 100 ಡೆಸ್ಟಿನೇಷನ್ಸ್ಗಳಿಗೆ ಹೋಗಬೇಕು ಅನ್ನೋದು, ಅದು ಸಾಕಾರಗೊಳ್ಳಿ. ಜೊತೆಗೆ ಇನ್ನಷ್ಟು ಉದ್ಯೋಗಗಳೆಲ್ಲ ನಿಮ್ಮ ಕಡೆಯಿಂದ ಸೃಷ್ಟಿಯಾಗಲಿ. ಆಮೇಲೆ ನನಗೆ ನೀವು ಕರ್ನಾಟಕಕ್ಕೆ ಬರಬೇಕು ಅಂತ ಭಯಂಕರ ಇಂಟ್ರೆಸ್ಟ್ ಇದೆ ಸರ್. ಖಂಡಿತ ಸರ್, ಕರ್ನಾಟಕ ಬರೋಣ, ಕರ್ನಾಟಕದಲ್ಲಿ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಕರ್ನಾಟಕದಲ್ಲಿ ಕೂಡ ಫ್ಯಾಕ್ಟ್ರೀಸ್ ಮಾಡೋಣ. ಇವತ್ತು 20 ಕೆಟಗರೀಸ್ ನಾವು ಐಡೆಂಟಿಫೈ ಮಾಡಿದ್ದೇವೆ ಅಂಡರ್ ಅಮೆರಿಕನ್ ಸ್ಪೆಷಾಲಿಟಿ ಫುಡ್ಸ್. ಅದರಲ್ಲಿ ಒಂದು ಕೆಟಗರಿಯಲ್ಲಿ ಒಂದು ಪ್ರಾಡಕ್ಟ್ ಮಾತ್ರ ನಾನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಸೊ ಡೆಫಿನೆಟ್ಲಿ ದೇರ್ ಇಸ್ ಆಪರ್ಚುನಿಟಿ ಟು ಗೆಟ್ ಇನ್ ಟು ಮಲ್ಟಿಪಲ್ ಫುಡ್ ಪ್ರಾಡಕ್ಟ್ಸ್ ಪ್ರೊಸೆಸಿಂಗ್ ಪ್ಲಾಂಟ್ ಐ ವಿಲ್ ಬಿ ಸೆಟ್ಟಿಂಗ್ ಅಪ್. ಸೊ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಕೂಡ ಆದಷ್ಟು ಬೇಗ ಇಲ್ಲಿ ಒಂದು ಫ್ಯಾಕ್ಟ್ರಿ ಮಾಡೋಣ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.